ಹಲೋ ಆ್ಯಂಡ್ ವೆಲ್ಕಮ್ ಟು IAS ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ಸೆಷನಲ್ಲಿ ನಾವು ಜೂನ್ ತಿಂಗಳಿನ ವಿಜನ್ ಮ್ಯಾಗಜಿನಲ್ಲಿ ಕವರ್ ಆಗಿರುವಂಥ ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂಥ ಟಾಪಿಕ್ಸ್ಗಳನ್ನ ಡಿಸ್ಕಸ್ನ ಮಾಡಲಿದ್ದೀವಿ. ಸೊ ಇದರಲ್ಲಿ ಮೊದಲನೇ ಟಾಪಿಕ್ ಏನಂತಂದ್ರೆ 25 ಇಯರ್ಸ್ ಆಫ್ ಕಾರ್ಗಿಲ್ ವಾರ್. ಎಸ್, ಸೊ 2024ಕ್ಕೆ ಸೊ ಈ ಕಾರ್ಗಿಲ್ ಯುದ್ಧ ಅನ್ನುವಂಥದ್ದು ನಡೆದು 25 ವರ್ಷಗಳು ತುಂಬಿದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಸೊ ಇವಾಗ ಈ ಒಂದು ಟಾಪಿಕ್ ಸುದ್ದಿಯಲ್ಲಿದೆ. ಎಸ್, ಸೊ ಈ ಕಾರ್ಗಿಲ್ ಏನು, ಸೊ ಇದಕ್ಕೆ ನಾವು ಆಪರೇಷನ್ ವಿಜಯ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ನೋಡಬಹುದು, ಈ ಕಾರ್ಗಿಲ್ ಯುದ್ಧವನ್ನು ನಾವು ಆಪರೇಷನ್ ವಿಜಯ್ ಅಂತ ಹೇಳಿ ಏನ್ ಮಾಡ್ತಾರೆ, ಸೊ ಇಲ್ಲಿ ಇಂಡಿಯನ್ ಆರ್ಮಿ ಅವರು ಇದನ್ನ ಲಾಂಚ್ ಮಾಡ್ತಾರೆ. ಓಕೆ, ಅಂದ್ರೆ ಸೊ ಈ ರೀತಿಯ ಒಂದು ಯುದ್ಧ ನಡೆದಿರೋದು ಯಾರ ಜೊತೆ ಅಂತಂದ್ರೆ ಇದು ಪಾಕಿಸ್ತಾನ ಜೊತೆ ನಡೆಯುತ್ತೆ. ಪಾಕಿಸ್ತಾನ್, ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡೆದಿರುವಂತ ಯುದ್ಧ ಇದು. ಸೊ ಈ ಒಂದು ಯುದ್ಧದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಆರ್ಮಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರ ವಿರುದ್ಧ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಓಕೆ, ಸೊ ಆಪರೇಷನ್ ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಇಂಡಿಯನ್ ಆರ್ಮಿ ಅವರು ಲಾಂಚ್ ಮಾಡಿರುವಂತ ಒಂದು ಆಪರೇಷನ್ ಹೆಸರು ಏನಂತಂದ್ರೆ ಆಪರೇಷನ್ ವಿಜಯ್ ಅಂತ ಹೇಳಿ. ಓಕೆ, ಸೊ ಯಾವ ಕಾರಣಕ್ಕಾಗಿ ಅಂತಂದ್ರೆ ಇಲ್ಲಿ ಈ ಈ ಕಾರ್ಗಿಲ್ ಅನ್ನುವಂತ ಪ್ರದೇಶ ಏನಿದೆ ಅಲ್ವಾ, ಸೊ ಈ ಪ್ರದೇಶ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ, ಜಮ್ಮು ಅಂಡ್ ಕಾಶ್ಮೀರನಲ್ಲಿ. ಸೊ ಈ ಒಂದು ಪ್ರದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಪಾಕಿಸ್ತಾನಿಯ ಸೋಲ್ಜರ್ ಮತ್ತೆ ಏನು ಮಿಲಿಟೆಂಟ್ ಇದ್ದಾರಲ್ವಾ, ಸೊ ಇವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಅಕ್ರಮವಾಗಿ ಅಥವಾ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಭಾರತದ ಗಡಿಯೊಳಗೆ ಇನ್ಫಿಲ್ಟ್ರೇಷನ್ ಅಂತಂದ್ರೆ ನುಸುಳ್ತಾ ಇರ್ತಾರೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ವಿಷಯ ಅಂತಂದ್ರೆ ಫಸ್ಟ್ ಇಂಡಿಯನ್ ಆರ್ಮಿಗೆ ಗೊತ್ತಿರೋದಿಲ್ಲ ಇದನ್ನ. ಆ ಒಂದು ಪ್ರದೇಶದ ಕುರಿಗಾಹಿ ಜನ್ಯರು ಏನ್ ಮಾಡ್ತಾರೆ ಅಂತಂದ್ರೆ ಸೊ ಈ ಒಂದು ವಿಷಯವನ್ನ ಇಂಡಿಯನ್ ಆರ್ಮಿಗೆ ಏನ್ ಮಾಡ್ತಾರೆ, ಅದನ್ನ ತಲುಪಿಸ್ತಾರೆ. ಓಕೆ, ಸೊ ಅವರು ಫಸ್ಟ್ ರೆಸ್ಪಾನ್ಸ್ ಏನ್ ತಗೋತಾರೆ ಅಂತಂದ್ರೆ ಇಂಡಿಯನ್ ಆರ್ಮಿನಿಂದ ಈ ಆಪರೇಷನ್ ವಿಜಯ್ ಅನ್ನುವಂತಹ ಒಂದು ಆಪರೇಷನ್ ಕೈಗೊಳ್ತಾರೆ. ಸೊ ಈ ಒಂದು ಪ್ರದೇಶ ಇದು ಕಾರ್ಗಿಲ್ ಅನ್ನುವಂಥದ್ದು ಒಂದು ಜಿಲ್ಲೆ. ಓಕೆ, ಸೊ ಇದು ಎಲ್ಲಿ ಕಂಡು ಬರುತ್ತೆ, ಕಾಶ್ಮೀರದಲ್ಲಿ ಕಂಡು ಬರುವಂತ ಒಂದು ಜಿಲ್ಲೆ. ಓಕೆ, ಎಸ್, ಸೊ ಇದಕ್ಕೆ ಮತ್ತಂತಂದ್ರೆ ಇನ್ನು ಇಂಡಿಯನ್ ಏರ್ಫೋರ್ಸ್ ಅವರು, ಸೊ ಇವಾಗ ಇಂಡಿಯನ್ ಆರ್ಮಿ ಅವರು ಲಾಂಚ್ ಮಾಡಿರುವಂತ ಆಪರೇಷನ್ ಹೆಸರು ಆಪರೇಷನ್ ವಿಜಯ್ ಆದ್ರೆ, ಸೊ ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಏರ್ಫೋರ್ಸ್ ಅವರು ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಆಪರೇಷನ್ ಕೈಗೊಳ್ತಾರೆ. ಏನಂತಂದ್ರೆ ಅದರ ಕಾರ್ಯಾಚರಣೆ ಹೆಸರು ಆಪರೇಷನ್ ಸೇಫ್ಡ್ ಸಫೇದ್ ಸಾಗರ್ ಅಂತ ಹೇಳಿ, ಆಪರೇಷನ್ ಸಫೇದ್ ಸಾಗರ್ ಅಂತ ಹೇಳಿ ಈ ಒಂದು ಆಪರೇಷನ್ ಲಾಂಚ್ ಮಾಡ್ತಾರೆ. ಅಂದ್ರೆ ಈ ಒಂದು ಪ್ರದೇಶದ ಮೂಲಕ ಏನ್ ಮಾಡ್ತಾರೆ, ಈ ಒಂದು ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನದ ಮೇಲೆ ಅಟ್ಯಾಕಿನ ಮಾಡ್ತಾರೆ. ಹಾಗೆ ಇಂಡಿಯನ್ ನೇವಿ ಅವರು, ಓಕೆ, ಸೊ ನಿಮ್ಗೆ ಅನಿಸ್ಬೋದು ಏನಂತಂದ್ರೆ ಈ ಪ್ರದೇಶ ಏನು ಕಾರ್ಗಿಲ್ ಇದೆ ಅಲ್ವಾ, ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಏನು ಸಿ ಅನ್ನುವಂಥದ್ದಿಲ್ಲ, ಅಥವಾ ಏನು ಇಲ್ಲಿ ಯಾವುದೇ ಒಂದು ಸಮುದ್ರ ಅನ್ನುವಂಥದ್ದಿಲ್ಲ. ಸೊ ಇಲ್ಲಿ ನೇವಿಗೆ ಏನ್ ಕೆಲಸ ಅಂತ ಕೇಳಿದ್ರೆ, ಸೊ ಫಸ್ಟ್ ಇವಾಗ ಇವರು ಇಂಡಿಯನ್ ನೇವಿ ಅವರು ಏನ್ ಮಾಡ್ತಾರೆ, ಇಲ್ಲಿ ಆಪರೇಷನ್ ತಲ್ವಾರ್ ಅನ್ನುವಂತ ಒಂದು ಏನು ಆಪರೇಷನ್ ಕೈಗೊಳ್ತಾರೆ. ಸೊ ಇದರ ಉದ್ದೇಶ ಏನಂತಂದ್ರೆ ಸೊ ಇಲ್ಲಿ ಅರೇಬಿಯನ್ ಸಿ ಸುತ್ತ, ಅಂದ್ರೆ ಇವಾಗ ಯುದ್ಧ ನಡಿಬೇಕಿದ್ರೆ ಅದಕ್ಕೊಂದಿಷ್ಟು ವೆಪನ್ಸ್ಗಳು ಬೇಕಾಗತ್ತೆ. ಓಕೆ, ಕೆಲವೊಂದಿಷ್ಟು ಗಳು ಬೇಕಾಗತ್ತೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಈ ಪಿಎಲ್ ಮತ್ತು ಈ ವೆಪನ್ಸ್ಗಳು ಬೇರೆ ಕಂಟ್ರಿಯಿಂದ ಸೊ ಈ ಅರೇಬಿಯನ್ ಸಿ ಮೂಲಕ ಪಾಕಿಸ್ತಾನಕ್ಕೆ ರವಾನೆಯಾಗದಂತೆ ತಡಿಲಿಕ್ಕೆ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ಯಾರು, ಇಂಡಿಯನ್ ನೇವಿ ಅವರು. ಓಕೆ, ಸೊ ಅದರ ಹೆಸರು ಏನಂತಂದ್ರೆ ಹೇಳಿ ಆಪರೇಷನ್ ತಲ್ವಾರ್ ಅಂತ. ಎಸ್, ಸೊ ಇನ್ನಷ್ಟು ಈ ಒಂದು ಯುದ್ಧದ ಕುರಿತು ನೋಡೋದಾದ್ರೆ ಸೊ ಕಾರ್ಗಿಲ್ ಡಿಸ್ಟಿಕ್ ಎಲ್ಲಿ ಬರುತ್ತೆ, ಇದು ಕಾಶ್ಮೀರದಲ್ಲಿ ಬರುತ್ತೆ. ಓಕೆ, ಅದರ ಜೊತೆಗೆ ಈ ಕಾಶ್ಮೀರ ಏನು ಇದು ಕಾರ್ಗಿಲ್ ಅನ್ನುವಂಥದ್ದು LOC ನೀರಿದೆ. ಓಕೆ, ಸೊ ಈ LOC ನಿಯರ್ ಮತ್ತೇನಿದೆ ಅಂತಂದ್ರೆ ಇಲ್ಲಿ ಈ ಲೇಹ ಮತ್ತು ಈ ಶ್ರೀನಗರವನ್ನ ಕನೆಕ್ಟ್ ಮಾಡುವಂತ ಒಂದು ನ್ಯಾಷನಲ್ ಹೆದ್ದಾರಿ ಬರುತ್ತೆ, ರಾಷ್ಟ್ರೀಯ ಹೆದ್ದಾರಿ 1 ಅನ್ನುವಂಥದ್ದು. ಸೊ ಇದರ ಒಂದು ಏನದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ಈ ಒಂದು ಪ್ರದೇಶದ ಕಾರ್ಯತಂತ್ರದ ಮಹತ್ವ ಇದು. ಓಕೆ, ಸೊ ರಾಷ್ಟ್ರೀಯ ಹೆದ್ದಾರಿ 1 ಏನಂತಂದ್ರೆ ಈ ಶ್ರೀನಗರ ಮತ್ತು ಲೇಹನ್ನ ಕನೆಕ್ಟ್ ಮಾಡುವಂಥದ್ದು ಸೊ ಈ ಕಾರ್ಗಿಲ್ ಮೂಲಕ ಹಾದು ಹೋಗುತ್ತೆ. ಹಾಗೆ ಇದರ ಬಳಿ ಏನಿದೆ ಅಂತಂದ್ರೆ ಇಲ್ಲಿ LOC ಲೈನ್ ಆಫ್ ಕಂಟ್ರೋಲ್ ಇದೆ. ಓಕೆ, ಎಸ್, ಸೊ ನೆಕ್ಸ್ಟ್ ಇಯರ್
ಕಮೆನ್ಸ್‌ಮೆಂಟ್ ಆಫ್ ದ ವಾರ್. ಸೊ ಈ ಒಂದು ಯುದ್ಧ ಯಾವ ಒಂದು ಒಪ್ಪಂದದ ಮೂಲಕ ಮುಗಿಯುತ್ತೆ ಅಂತಂದ್ರೆ ಇದು ಲಾಹೋರ್ ಡಿಕ್ಲರೇಷನ್. ಲಾಹೋರ್ ಒಂದು ಒಪ್ಪಂದದ ಮೂಲಕ ಸೊ 1999ರಲ್ಲಿ ಏನಾಗುತ್ತೆ ಇದು ಕೊನೆಗೊಳ್ಳುತ್ತೆ. ಅಂದ್ರೆ ಇದು ಸುಮಾರು ಏನಾಗುತ್ತೆ ಅಂದ್ರೆ ಮೇ ತಿಂಗಳಿಂದ ಜುಲೈ ತಿಂಗಳವರೆಗೆ ಏನಾಗುತ್ತೆ ಅಂದ್ರೆ ಯುದ್ಧ ನಡೆದಿರುತ್ತೆ. ಓಕೆ, ಅಂತಿಮವಾಗಿ ಈ ಲಾಹೋರ್ ಡಿಕ್ಲರೇಷನ್ ಒಪ್ಪಂದದ ಮೂಲಕ ಈ ಯುದ್ಧವನ್ನ ಕೊನೆಗಾಣಿಸ್ತಾರೆ. ಹಾಗೆ ಇನ್ 1999 ಏನ್ ಮಾಡಿರುತ್ತೆ, ಈ ಲಾಹೋರ್ ಈ ಒಂದು ಡಿಕ್ಲರೇಷನ್ ಏನ್ ಒಪ್ಪಂದ ಏನಿರುತ್ತೆ ಅಂತಂದ್ರೆ ಈ ಒಪ್ಪಂದದ ಭಾಗ ಏನಂತಂದ್ರೆ ಸೊ ಇಲ್ಲಿ ಪರಸ್ಪರರು ಅಂದ್ರೆ ಎರಡೂ ದೇಶಗಳು ಏನ್ ಮಾಡೋದು, ಇಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಸೊ ಇಲ್ಲಿ ಬಳಸೋ ಹಾಗಿಲ್ಲ, ಅಂದ್ರೆ ರೆಡ್ಯೂಸ್ ಮಾಡ್ಲಿಕ್ಕೆ ಒಪ್ಪಂದವನ್ನು ಮಾಡಿಕೊಳ್ಳಾಗತ್ತೆ. ಹಾಗೆ ಯಾವುದೇ ರೀತಿಯ ಒಂದು ಏನು ಬಾರ್ಡರ್ ಡಿಸ್ಪ್ಯೂಟ್ ಅಥವಾ ಗಡಿ ಸಮಸ್ಯೆಗಳಿದ್ರೆ ಅವುಗಳನ್ನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಬೇಕಂತ ಹೇಳಿ ಈ ಒಪ್ಪಂದದಲ್ಲಿ ನಿರ್ಣಯವನ್ನ ಮಾಡಲಾಗತ್ತೆ. ಹಾಗಿದ್ರೆ ಸೊ ಈ ಪಾಕಿಸ್ತಾನದವರು ಈ ಒಂದು ಪ್ರದೇಶದಲ್ಲಿ ಸೊ ಈ ರೀತಿ ಆರ್ಮಿಯನ್ನ ಕಳಿಸ್ಲಿಕ್ಕೆ ಕಾರಣ ಏನಂತಂದ್ರೆ ರೀಸನ್ ಫಾರ್ ಪಾಕಿಸ್ತಾನ್ ಇಂಟ್ರೂಷನ್ ಆಫ್ ಇಂಡಿಯಾ, ಅಂದ್ರೆ ಭಾರತಕ್ಕೆ ಒಳಗೆ ನುಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಪಾಲಿಟಿಕೋ ಏನು ಸ್ಟ್ರಾಟಜಿ, ಅಂದ್ರೆ ರಾಜಕೀಯ ಒಂದು ಕಾರ್ಯತಂತ್ರದ ಒಂದು ಏನು ವಿಚಾರ ಏನಂತಂದ್ರೆ ಇಲ್ಲಿ ಇಂಟರ್ನ್ಯಾಷನಲೈಸೇಷನ್ ಕಾಶ್ಮೀರ್ ಆಸ್ ಎನ್ ನ್ಯೂಕ್ಲಿಯರ್ ಫ್ಲಾಶ್ ಪಾಯಿಂಟ್ ರಿಕ್ವೈರಿಂಗ್ ಅರ್ಜೆಂಟ್ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅಂತ. ಓಕೆ, ಸೊ ಇವಾಗ ಆಲ್ರೆಡಿ ಏನಾಗಿರುತ್ತೆ ಅಂತಂದ್ರೆ ಈ ಕಾಶ್ಮೀರ ಕುರಿತು ಈ ಪಾಕಿಸ್ತಾನ ಮತ್ತೆ ಭಾರತದ ನಡುವೆ ಡಿಸ್ಪ್ಯೂಟ್ ಅನ್ನುವಂಥದ್ದು ಇರುತ್ತೆ. ಓಕೆ, ಸೊ ಒಂದ್ ಬಾರಿಗೆ ಏನಾದ್ರೂ ಪಾಕಿಸ್ತಾನ ಈ ಒಂದು ಪ್ರದೇಶದಲ್ಲಿ ದಂಡೆತ್ತು ಬಂದ್ರೆ ಓಕೆ, ಸೊ ಇಲ್ಲಿ ಇದಕ್ಕಿಂತ ಮೊದಲು ಏನಂತಂದ್ರೆ ಈ ಒಪ್ಪಂದದ ಹಿಂದೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಈಗ ಬಾರ್ಡರ್ ಡಿಸ್ಪ್ಯೂಟ್ ಅನ್ನ ಎರಡು ದೇಶಗಳು ಮಾತ್ರ ಏನ್ ಮಾಡ್ಬೇಕು, ಇಲ್ಲಿ ಬಗೆಹರಿಸ್ಕೊಳ್ಬೇಕಂತ ಇರುತ್ತೆ, ಭಾರತ ಮತ್ತು ಪಾಕಿಸ್ತಾನ. ಆದ್ರೆ ಈ ಒಂದು ದಾಳಿಯ ಉದ್ದೇಶ ಏನಂತಂದ್ರೆ ಇಲ್ಲಿ ಈ ರೀತಿ ದಾಳಿಯನ್ನ ಮಾಡುವ ಮೂಲಕ ಸೊ ಈ ಒಂದು ಡಿಸ್ಪ್ಯೂಟ್ ಕುರಿತು ಬೇರೆಯವರು ಅಂದ್ರೆ ಮೂರನೇ ಪಾರ್ಟಿ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಥವಾ ಹಸ್ತಕ್ಷೇಪವನ್ನ ಮಾಡುವಂತ ಉದ್ದೇಶವನ್ನ ಈ ಒಂದು ದಾಳಿ ಒಳಗೊಂಡಿತ್ತು. ಓಕೆ, ಎಸ್. ಸೊ ಹಾಗೆ ಇಲ್ಲಿ ಥರ್ಡ್ ಪಾರ್ಟಿ ಅಂದ್ರೆ ಯಾರು ಬರ್ಬೋದು ಅಂತಂದ್ರೆ ಈ ರೀತಿ ಒಂದು ಡಿಸ್ಪ್ಯೂಟ್ ಇದ್ದಾಗ ಯುನೈಟೆಡ್ ನೇಷನ್ ಬರುತ್ತೆ, UN ಬರುತ್ತೆ. ಓಕೆ, ಸೊ ಇದರ ಒಂದು ಉದ್ದೇಶ ಇರುತ್ತೆ, ಅದು ಇದರಲ್ಲಿ ನೇರವಾಗಿ ಪಾಲ್ಗೊಳ್ಬೇಕಂತ ಹೇಳಿ ಯಾರ್ದು, ಪಾಕಿಸ್ತಾನದವರ ಉದ್ದೇಶ. ಸೊ ನೆಕ್ಸ್ಟ್ ಟು ಅಲ್ಟರ್ ದಿ ಲೈನ್ ಆಫ್ ಕಂಟ್ರೋಲ್. ಸೊ ಇವಾಗ ಆಲ್ರೆಡಿ ಏನಾಗಿದೆ ಅಂತಂದ್ರೆ ಈ ಪಾಕಿಸ್ತಾನ ಮತ್ತೆ ಸೊ ಈ ಏನು ಭಾರತದ ನಡುವೆ ಸೊ LOC ಅನ್ನುವಂಥದ್ದು ಇವಾಗ ಲಡಾಖ್ ನಲ್ಲಿ ಕೂಡ ಹಾದುಹೋಗಿದೆ. ಓಕೆ, ಕೆಲವೊಂದಿಷ್ಟು ಭಾಗ ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಕೂಡ ಇದೆ POK. ಓಕೆ, ಸೊ ಇಲ್ಲಿ ಈ ಒಂದು ಲೈನ್ ಅನ್ನ ಈಗಾಗಲೇ ಏನ್ ಮಾಡಿರ್ತಾರೆ, ಡಿಮಾರ್ಕೇಟ್ ಮಾಡಿರ್ತಾರೆ. ಆದ್ರೂ ಕೂಡ ಸೊ ಇದನ್ನ ಏನ್ ಮಾಡೋದು, ಜಾಸ್ತಿ ಪ್ರದೇಶವನ್ನ ಆಕ್ಯುಪೈ ಮಾಡಿಕೊಳ್ಳುವ ಮೂಲಕ ಅಥವಾ ಅದನ್ನ ವಶಪಡಿಸಿಕೊಳ್ಳುವ ಮೂಲಕ ಸೊ ಆ ಒಂದು ಪ್ರದೇಶದಲ್ಲಿ ತಮ್ಮ ಹಕ್ಕು ಸ್ವಾಮ್ಯವನ್ನ ಸಾಧಿಸುವಂತ ಗುರಿ. ಓಕೆ, ಹಾಗೆ ಟು ಅಚೀವ್ ಬೆಟರ್ ಬಾರ್ಗೇನಿಂಗ್ ಪೊಸಿಷನ್. ಎಸ್, ಸೊ ಇವಾಗ ಆಲ್ರೆಡಿ ಏನ್ ಮಾಡಿದ್ರೆ ಗಡಿ ರೇಖೆ ಎಳೆಯಲಾಗಿದೆ. ಸೊ ಇಲ್ಲಿ ಬಾರ್ಗೇನಿಂಗ್ ಪವರ್ ಅಂತಂದ್ರೆ ಹೆಚ್ಚಿನ ಒಂದು ಪ್ರದೇಶ ವಶಪಡಿಸಿಕೊಳ್ಳೋದು. ಈಗಾಗಲೇ ಇಲ್ಲಿ ಡಿಸ್ಪ್ಯೂಟ್ ಅಲ್ಲಿರುವಂತಹ ಪ್ರದೇಶದಿಂದ ಮತ್ತೊಂದಿಷ್ಟು ಪ್ರದೇಶವನ್ನ ಸೊ ಭಾರತದಿಂದ ವಶಪಡಿಸಿಕೊಳ್ಳುವಂತ ಉದ್ದೇಶ ಈ ಪಾಕ್ ಒಂದು ಕುತಂತ್ರಿಗಳ ಒಂದು ಹಿಂದಿನ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಇಲ್ಲಿ ಮಿಲಿಟರಿ ರಿಲೇಟೆಡ್ ಅಥವಾ ಪ್ರಾಕ್ಸಿ ವಾರ್ ರಿಲೇಟೆಡ್ ಮೂವ್ಸ್ ಏನಂತಂದ್ರೆ ನಿಮ್ಗೆ ಮೇಲೆ ಹೇಳಿದ ಹಾಗೆ ಸೊ ಇಲ್ಲಿ ಏನಂತಂದ್ರೆ ಈ ಒಂದು ಕಾರ್ಗಿಲ್ ಅನ್ನುವಂಥ ಪ್ರದೇಶ ಸೊ ಇಲ್ಲಿ ಶ್ರೀನಗರ್ ಏನು ಅಂತಂದ್ರೆ ಇಲ್ಲಿ ನ್ಯಾಷನಲ್ ಹೆದ್ದಾರಿ ಬರುತ್ತೆ. ಓಕೆ, ನ್ಯಾಷನಲ್ ಹೆದ್ದಾರಿ ಬಂದು ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಲೇಹ ಮತ್ತು ಶ್ರೀನಗರವನ್ನ ಕನೆಕ್ಟ್ ಮಾಡುತ್ತೆ. ಸೊ ಇದು ಎಲ್ಲಿ ಹಾದು ಬರುತ್ತೆ, ಕಾರ್ಗಿಲ್ ಮೇಲೆ ಬರುತ್ತೆ. ಓಕೆ, ಅಂದ್ರೆ ಇದರ ನಡುವಿನ ಒಂದು ಸಂಪರ್ಕವನ್ನ ಕಡಿತ ಮಾಡುವಂತ ಉದ್ದೇಶವನ್ನ ಇದು ಹೊಂದಿತ್ತು. ಹಾಗೆ ಟು ಬೂಸ್ಟ್ ಮಿಲಿಟೆನ್ಸಿ ಇನ್ ಜಮ್ಮು ಕಾಶ್ಮೀರ್, ಸೊ ವೀಕ್ನಿಂಗ್ ಕೌಂಟರ್ ಇನ್ಸರ್ಜೆನ್ಸಿ ಎಫರ್ಟ್ಸ್. ಸೊ ಇಲ್ಲಿ ಏನು ಆಲ್ರೆಡಿ ಏನಂತಂದ್ರೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಪಾಕಿಸ್ತಾನ ಪ್ರಚೋದಿತ ಅಥವಾ ಪಾಕಿಸ್ತಾನ ಒಂದು ಸ್ಪಾನ್ಸರ್ ಟೆರರಿಸಂ ಅನ್ನುವಂಥದ್ದು ಇದೆ. ಓಕೆ, ಸೊ ಈ ಹಿನ್ನೆಲೆ ಯುದ್ಧವನ್ನ ಈ ಕಾರ್ಗಿಲ್ ಪ್ರದೇಶಕ್ಕೆ ಫೋಕಸ್ ಮಾಡುವ ಮೂಲಕ ಸೊ ಅಲ್ಲಿ ಹಿಂದೆ ಇರುವಂತಹ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಅಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ಏನು ಹೆಚ್ಚು ಮಾಡುವಂತ ಉದ್ದೇಶವನ್ನ ಈ ಒಂದು ದಾಳಿ ಒಳಗೊಂಡಿತ್ತು. ಸೊ ನೆಕ್ಸ್ಟ್ ಇಯರ್ ಶಾರ್ಟ್ಕಮಿಂಗ್ಸ್ ಇನ್ ಇಂಡಿಯಾ ಡಿಫೆನ್ಸ್ ಆರ್ಕಿಟೆಕ್ಚರ್ ದಟ್ ಕಂಟ್ರಿಬ್ಯೂಟೆಡ್ ಟು ದಟ್ ಕಾರ್ಗಿಲ್ ವಾರ್. ಅಂದ್ರೆ ಇವಾಗ ಏನು ಈ ಒಂದು ಯುದ್ಧದಲ್ಲಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ ಏನಿತ್ತಲ್ವಾ
ಸೊ ಇದು ಪಾಲ್ಗೊಂಡ್ರು ಕೂಡ ಇಲ್ಲೊಂದು ಇಲ್ಲೊಂದಿಷ್ಟು ಏನಾಗಿತ್ತು ಅಂತಂದ್ರೆ ಕೆಲವೊಂದಿಷ್ಟು ಡಿಫಾಲ್ಟ್ಸ್ ಇದ್ದು ಅಂದ್ರೆ ನ್ಯೂನತೆಗಳಿದ್ದು. ಓಕೆ, ಸೊ ಅದನ್ನ ನಾವು ಈ ಯುದ್ಧದಲ್ಲಿ ಪಾಲ್ಗೊಂಡ ಏನು ರಕ್ಷಣಾ ವ್ಯವಸ್ಥೆಯಲ್ಲಿನ ನ್ಯೂನತೆಗಳು ಅಂತ ಕರಿಬಹುದು. ಸೊ ಇಲ್ಲಿ ಕೆಲವೊಂದಿಷ್ಟು ಫಾಲ್ಟ್ಸ್ಗಳಾಗತ್ತೆ ಅಥವಾ ತಪ್ಪುಗಳಾಗತ್ತೆ. ಈ ತಪ್ಪುಗಳನ್ನ ರಿವ್ಯೂ ಮಾಡ್ಲಿಕ್ಕೆ ಅಥವಾ ಅದನ್ನ ಪುನರ್ ಪರಿಶೀಲಿಸಲಿಕ್ಕೆ ಸೊ ಇಲ್ಲಿ ಕಾರ್ಗಿಲ್ ರಿವ್ಯೂ ಕಮಿಟಿಯನ್ನ ಫಾರ್ಮ್ ಮಾಡಲಾಗತ್ತೆ. ಸೊ ಯಾರ ಅಧ್ಯಕ್ಷತೆಯಲ್ಲಿ ಕೆ ಸುಬ್ರಹ್ಮಣ್ಯಂ ಅನ್ನುವಂಥವರ ಒಂದು ಅಧ್ಯಕ್ಷತೆಯಲ್ಲಿ 1999ರಲ್ಲಿ ಈ ಕಾರ್ಗಿಲ್ ರಿವ್ಯೂ ಕಮಿಟಿಯನ್ನ ಫಾರ್ಮ್ ಮಾಡಲಾಗತ್ತೆ. ಓಕೆ, ಸೊ ಈ ಒಂದು ಕಮಿಟಿಗೆ ಸೊ ಈ ನ್ಯೂನತೆಗಳ ಒಂದು ಅಥವಾ ವಿಫಲತೆಯ ಕುರಿತು ಏನ್ ಮಾಡುತ್ತೆ ಅಂದ್ರೆ ಕೆಲವೊಂದಿಷ್ಟು ಅಂಶಗಳನ್ನ ಹೈಲೈಟ್ ಮಾಡುತ್ತೆ. ಏನೆಲ್ಲ ಫಾಲ್ಟ್ಸ್ಗಳಾಗಿದೆ ಅಂತ ಹೇಳಿ. ಮೊದಲನೇದಾಗಿ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂದ್ರೆ ಗುಪ್ತಚರ ವೈಫಲ್ಯ ಅಂತ ಕರಿತೀವಿ. ಯಾಕಂತಂದ್ರೆ ಸೊ ಈ ಏನು ಈ ಪಾಕಿಸ್ತಾನದ ಆರ್ಮಿ ಇದೆ ಅಲ್ವಾ, ಸೊ ಇದು ಭಾರತಕ್ಕೆ ಬರುವಂತ ಯಾವುದೇ ಒಂದು ಮುನ್ಸೂಚನೆ ಭಾರತದ ಮಿಲಿಟರಿ ಕಡೆಯಿಂದ ಏನು ಅದನ್ನ ಅಡ್ವಾನ್ಸ್ ಆಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದನ್ನ ಯಾರು ಹೇಳ್ತಾರೆ ಇಲ್ಲಿ, ಆ ಒಂದು ಪ್ರದೇಶದ ಕುರಿಗಾಹಿ ಜನರು ಹೇಳ್ತಾರೆ. ಓಕೆ, ಸೊ ಇಂಟೆಲಿಜೆನ್ಸ್ ಅಂತ ಅಂದ್ರೆ ಸೊ ಇಲ್ಲಿ ಒಂದು ದಾಳಿಯ ಕುರಿತು ಏನ್ ಮಾಡ್ಬೇಕಂದ್ರೆ ಅದ್ರ ಮುನ್ನೆಚ್ಚರಿಕೆನ ವಹಿಸ್ಕೊಳ್ಬೇಕು. ದಾಳಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಏನಾಗುತ್ತೆ ಅದಕ್ಕೆ ಸೊ ಮುಂಚಿತವಾಗಿ ಗೊತ್ತಾಗ್ಬೇಕು. ಬಟ್ ಇಲ್ಲಿ ಆ ರೀತಿಯ ಒಂದು ಏನಾಗ್ಲಿಲ್ಲ, ಇಲ್ಲಿ ಘಟನೆ ನಡೀಲಿಲ್ಲ. ಅಡ್ವಾನ್ಸ್ ಆಗಿ ಅದನ್ನ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಏನಾಗಿತ್ತು, ಮೊದಲನೇ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಗುಪ್ತಚರ ವೈಫಲ್ಯ. ಹಾಗೆ ಸೆಕೆಂಡ್ ಈ ಒಂದು ಕಮಿಟಿ ಹೈಲೈಟ್ ಮಾಡಿರುವಂತ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಲೋ ಟೆಕ್ನಾಲಜಿ. ಅಂದ್ರೆ ಇವಾಗ ಏನಂತಂದ್ರೆ ಸ್ಯಾಟಲೈಟ್ ಇಮೇಜರಿ ಕೆಪಾಬಿಲಿಟಿ. ಓಕೆ, ಗಡಿಯಲ್ಲಿ ಯಾವ ಒಂದು ಪ್ರದೇಶದಲ್ಲಿ ಏನು ಈ ದಾಳಿಗಳಾಗ್ತಾ ಇದೆ ಅಥವಾ ಎಲ್ಲಿಂದ ಆಕ್ರಮಣವನ್ನ ಮಾಡ್ತಾ ಇದ್ದಾರೆ ಅದರ ಕುರಿತು ಸ್ಪಷ್ಟವಾದ ಒಂದು ಈ ಏನು ಇದು ಸ್ಯಾಟಲೈಟ್ ಆಧಾರಿತ ಒಂದು ಇಮೇಜರಿಗಳು ಅಂದ್ರೆ ಅವುಗಳನ್ನ ಕ್ಯಾಪ್ಚರ್ ಮಾಡುತ್ತೆ. ಇವಾಗ ನೋಡಿ ಎಲ್ಲ GPS ಇದೆ. ಓಕೆ, ಸೊ ಏನ್ ಮಾಡ್ಬೋದು ಅಂತಂದ್ರೆ ಇವಾಗ ಯಾವುದೇ ಒಂದು ಪ್ರದೇಶದಲ್ಲಿ ಯಾರಾದ್ರೂ ನುಸುಳ್ತಾ ಇದ್ರೆ ಗಡಿ ಸುತ್ತ, ಸೊ ಆ ಒಂದು ಪ್ರದೇಶವನ್ನ ಕ್ಯಾಪ್ಚರ್ ಮಾಡ್ಬೋದು. ನುಸುಳ್ತಾ ಈ ರೀತಿ ಬಾರ್ಡರ್ ಸುತ್ತ ಬರ್ತಾ ಇದಾರೆ ಅಂತ ಹೇಳಿ. ಬಟ್ ಅವಾಗ ಅಷ್ಟೊಂದು ತಂತ್ರಜ್ಞಾನವನ್ನುವಂಥದ್ದು ತುಂಬಾ ಕಳಪೆ ಮಟ್ಟದಲ್ಲಿತ್ತು. ಸೊ ಇದನ್ನು ಕೂಡ ಹೈಲೈಟ್ ಮಾಡ್ತಾರೆ ಅವರು, ಲೋ ಟೆಕ್ನಾಲಜಿ. ನೆಕ್ಸ್ಟ್ ಪಾಯಿಂಟ್ ಏನಂತಂದ್ರೆ ಅಡಿಕ್ವೇಟ್ ರಿಸೋರ್ಸ್ ಫಾರ್ ಡಿಫೆನ್ಸ್ ಫೋರ್ಸಸ್. ಸೊ ಇವಾಗ ಆಗ ತಾನೇ ಏನಾಗ್ತಾ ಇತ್ತು ಅಂತಂದ್ರೆ ಮಿಲಿಟರಿ ಫೋರ್ಸ್ ಅನ್ನುವಂಥದ್ದು ಡೆವಲಪ್ ಆಗ್ತಾ ಇತ್ತು. ಸೊ ಈ ಡೆವಲಪ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೂಡ ಅವಾಗ ಏನಾಗ್ತಾ ಇತ್ತು, ಇಲ್ಲಿ ಆ ದಾಳಿಗೆ ಸಂಬಂಧಪಟ್ಟಂತ ಅಥವಾ ಆ ಫೋರ್ಸ್ ಅನ್ನ ಏನು ಫೇಸ್ ಮಾಡ್ಲಿಕ್ಕೆ ಈ ಇಂಡಿಯನ್ ಒಂದು ಏನು ರಕ್ಷಣಾ ವ್ಯವಸ್ಥೆಯಲ್ಲಿ ಅಷ್ಟೊಂದು ರಿಸೋರ್ಸ್ಗಳಿರ್ಲಿಲ್ಲ ಅಥವಾ ಸಂಪನ್ಮೂಲಗಳಿರಲಿಲ್ಲ ಅಂತ ಹೇಳಿ ಹೈಲೈಟ್ ಮಾಡಿದ್ದಾರೆ. ಹಾಗೆ ಕಾಂಪ್ರಹೆನ್ಸಿವ್ ಸೆಕ್ಯೂರಿಟಿ ಪಾಲಿಸಿ ಅಂದ್ರೆ ಈ ಯುದ್ಧದ ಕುರಿತು ಅಥವಾ ಈ ಪ್ರಾಕ್ಸಿ ವಾರ್ನ ಕುರಿತು ಅಷ್ಟೊಂದು ಸಂಗ್ರಹವಾದ ಅಂತ ಏನು ಈ ರೀತಿ ಒಂದು ಸಡನ್ ಆಗಿ ದಾಳಿಗಳಾದಾಗ ಯಾವ ರೀತಿಯ ಒಂದು ನೀತಿಗಳಿರಬೇಕು ಅಂತ ಹೇಳಿ ಅಷ್ಟೊಂದು ಸಂಗ್ರಹವಾದ ಒಂದು ಭದ್ರತಾ ನೀತಿಗಳಿರಲಿಲ್ಲ ಅಂತ ಹೇಳಿ ಸೊ ಈ ಒಂದು ಕಮಿಟಿ ಹೇಳುತ್ತೆ. ಸೊ ಈ ಒಂದು ಕಮಿಟಿ ಈ ರೀತಿಯ ಒಂದು ತಪ್ಪುಗಳನ್ನ ಹೈಲೈಟ್ ಮಾಡೋದ್ರ ಜೊತೆಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಡುತ್ತೆ, ಸಜೆಷನ್ ಕೊಡುತ್ತೆ. ಏನ್ ಸಜೆಷನ್ ಕೊಡುತ್ತೆ ಅಂತಂದ್ರೆ ಇದು ಫಸ್ಟ್ ಅಲ್ಲಿ ಆಗಿರುವಂತಹ ಡಿಫಾಲ್ಟ್ ಅಥವಾ ಫಾಲ್ಟ್ ಏನಂತಂದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್. ಓಕೆ, ಸೊ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ನ ಓವರ್ಕಮ್ ಮಾಡ್ಲಿಕ್ಕೆ ಏನ್ ಸಲಹೆನ ಕೊಡುತ್ತೆ ಅಂತಂದ್ರೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್. ಓಕೆ, ಸೊ ಇದೇನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಇವರಿಗೆ ಸಲಹೆಯನ್ನ ನೀಡುತ್ತೆ ಇದನ್ನ ಫಾರ್ಮ್ ಮಾಡ್ಬೇಕಂತ ಹೇಳಿ. ಓಕೆ, ಹ್ಯಾವ್ ಫುಲ್ ಟೈಮ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಸೊ ಇಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ಏನ್ ಮಾಡ್ಬೇಕು, ಬಲಪಡಿಸಬೇಕು. ಓಕೆ, ಸೊ ಇದಕ್ಕೆ ಏನ್ ಮಾಡೋದು, ಇಲ್ಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ನ ನೇಮಿಸ್ಬೇಕಂತ ಸೊ ಇದು ಹೇಳುತ್ತೆ. ಸೊ ಇವಾಗ ಯಾರಿದ್ದಾರೆ ನ್ಯಾಷನಲ್ ಏನು ಈ ಸೆಕ್ಯೂರಿಟಿ ಅಡ್ವೈಸರು ಅಜಿತ್ ದೋವಲ್ ಅನ್ನುವಂಥವ್ರು ಇದ್ದಾರೆ. ಅಜಿತ್ ದೋವಲ್. ಸೊ ನೆಕ್ಸ್ಟ್ ಪಾಯಿಂಟ್ ಎನ್ಹ್ಯಾನ್ಸ್ ಸ್ಯಾಟಲೈಟ್ ಇಮೇಜರಿ ಕೆಪಾಬಿಲಿಟಿ. ಸೊ ಇವಾಗ ಏನಲ್ಲಿ ಫಾಲ್ಟ್ ಇತ್ತಲ್ವಾ ಅಥವಾ ಏನ್ ನ್ಯೂನ್ಯತೆಗಳಾಗಿತ್ತಲ್ವಾ, ಸೊ ಇಲ್ಲಿ ಅದನ್ನ ಏನ್ ಹೇಳಿದ್ದಾರೆ ಅದಕ್ಕೆ ಸಜೆಷನ್ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಬಾರ್ಡರ್ ನಲ್ಲಿ ನಮ್ಗೆ ಏನು ಒಂದು ಇನ್ಫಿಲ್ಟ್ರೇಷನ್ ಅಥವಾ ಇಂಟ್ರೂಷನ್ ಆಗ್ತಿರ್ತಾರಲ್ವಾ ಏನು ಮಿಲಿಟರಿ ಅವರು, ಅದನ್ನ ಉತ್ತಮವಾದಂತ ಒಂದು ಸ್ಪಷ್ಟ ಛಾಯಾಚಿತ್ರವನ್ನ ಸೆರೆ ಹಿಡಿಯುವಂತ ಸ್ಯಾಟಲೈಟ್ಸ್ ಗಳನ್ನ ಖಚಿತಪಡಿಸ್ಕೊಳ್ಬೇಕಂತ ಹೇಳುತ್ತೆ. ಹಾಗೆ ಕ್ರಿಯೇಟ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಇಂಟೆಲಿಜೆನ್ಸ್. ಸೊ ಅಲ್ಲಿ ಏನು ಕಾಂಪ್ರಹೆನ್ಸಿವ್ ಸೆಕ್ಯೂರಿಟಿ ಪಾಲಿಸಿ ಅನ್ನುವಂಥದ್ದು ಇತ್ತಲ್ವಾ, ಸೊ ಇದಕ್ಕಾಗಿ ಏನ್ ಮಾಡ್ಬೇಕಂತ ಹೇಳುತ್ತೆ, ಇದು ಒಂದು ಸಮಗ್ರ ರಕ್ಷಣಾ ಒಂದು ಗುಪ್ತಚರ ಏಜೆನ್ಸಿಯನ್ನ ಸೊ ಕ್ರಿಯೇಟ್ ಮಾಡ್ಬೇಕಂತ ಹೇಳುತ್ತೆ. ಹಾಗೆ ರೆಡ್ಯೂಸ್ ದಿ ಏಜ್ ಪ್ರೊಫೈಲ್. ಸೊ ಇಲ್ಲಿ ಆರ್ಮಿಯಲ್ಲಿ ಏನಂತಂದ್ರೆ
ಹೆಚ್ಚಿನ ಒಂದು ವಯಸ್ಸಾದ ಏನು ಆರ್ಮಿ ಪರ್ಸನಲ್‌ನ ಹೊಂದೋ ಬದಲು ಸೊ ಅವರನ್ನ ಏಜ್ ಗ್ರೂಪನ್ನ ಅಥವಾ ಏಜನ್ನ ರಿಡಕ್ಷನ್ ಮಾಡ್ಬೇಕಂತ ಹೇಳುತ್ತೆ. ಓಕೆ. ಸೊ ಇತ್ತೀಚೆಗೆ ಯಾವ ಒಂದು ಮೆಜರ್‌ನ ಕೈಗೊಂಡಿದ್ದಾರೆ ಅಂತ ನಿಮ್ಗೆ ಹೇಳೋದಾದ್ರೆ, ಸೊ ಇಲ್ಲಿ ಅಗ್ನಿಪಥ್ ಅನ್ನುವಂಥ ಸ್ಕೀಮ್ ಮೂಲಕ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಗ್ನಿವೀರರನ್ನ ಸೊ ನೇಮಕವನ್ನ ಮಾಡ್ಕೊಳ್ತಾ ಇದ್ದಾರೆ. ಓಕೆ. ಸೊ ಇದು ಕೂಡ ಏನಂತಂದ್ರೆ ಈ ಯಂಗ್ ಇಂಡಿಯನ್ ಪರ್ಸನಲ್ ಅನ್ನ ಆರ್ಮಿಯಲ್ಲಿ ಹೊಂದುವಂತ ಉದ್ದೇಶ ಆಗಿದೆ. ಸೊ ನೆಕ್ಸ್ಟ್ ಇಯರ್ ಎಸ್ಟಾಬ್ಲಿಷ್ ಅ ಕಮಿಟಿ ಟು ಸ್ಟಡಿ ಆಲ್ ದ ಇಶ್ಯೂಸ್. ಓಕೆ. ಸೊ ಇದೇನು ಬಾರ್ಡರ್ ರಿಲೇಟೆಡ್ ಆಗಿ ಸಂಬಂಧಪಟ್ಟಂತೆ ಅಲ್ಲಿ ಏನೆಲ್ಲ ಸವಾಲುಗಳಿದೆ ಅಥವಾ ಇಶ್ಯೂಗಳಿದೆ ಅನ್ನೋದನ್ನ ಸ್ಟಡಿ ಮಾಡಲಿಕ್ಕೆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ಬೇಕಂತ ಹೇಳುತ್ತೆ. ಹಾಗೆ ಪಬ್ಲಿಷ್ ವಾರ್ ಹಿಸ್ಟ್ರಿ. ಸೊ ಈ ಹಿಂದೆ ಆಗಿರುವಂತ ಯುದ್ಧಗಳನ್ನ ಸೊ ಏನ್ ಮಾಡ್ಬೇಕು ಇಲ್ಲಿ ಅವುಗಳ ಇತಿಹಾಸವನ್ನ ಇಲ್ಲಿ ಪಬ್ಲಿಷ್ ಮಾಡ್ಬೇಕು ಅಂತ ಹೇಳುತ್ತೆ. ಅಂದ್ರೆ ಸೊ ಅಲ್ಲಿ ಏನೆಲ್ಲ ಫಾಲ್ಟ್ಸ್ ಗಳಾಗಿದೆ, ಸೊ ಅಲ್ಲಿ ಯುದ್ಧಗಳನ್ನ ಎದುರಿಸಲಿಕ್ಕೆ ಏನೆಲ್ಲ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಏನಾಗತ್ತೆ, ಸೊ ಇಲ್ಲಿ ಅಂಕಿ ಅಂಶಗಳನ್ನ ಸೊ ಪ್ರಕಟಿಸ್ಬೇಕಂತ ಹೇಳತ್ತ. ನೆಕ್ಸ್ಟ್ ಸಿನರ್ಜಿ ಬಿಟ್ವೀನ್ ಮಿಲಿಟರಿ ಅಂಡ್ ದ ಮೀಡಿಯಾ. ಓಕೆ. ಸೊ ಇಲ್ಲಿ ಕೆಲವೊಂದ್ ಬಾರಿ ಏನಾಗತ್ತೆ ಗುಪ್ತಚರ ಮಾಹಿತಿ ಅನ್ನುವಂಥದ್ದು ಮೀಡಿಯಾಗಳಲ್ಲಿ ಕೂಡ ಲಭ್ಯ ಇರುತ್ತೆ. ಓಕೆ. ಸೊ ಇಲ್ಲಿ ಮಿಲಿಟರಿ ಕಡೆಯಿಂದ ಏನಾದ್ರು ಅಷ್ಟೊಂದು ಏನು ಇಂಟೆಲಿಜೆನ್ಸ್ ಮಾಹಿತಿಯನ್ನ ಕಲೆ ಹಾಕಿದ್ದಂತ ಸಂದರ್ಭದಲ್ಲಿ ಕೂಡ ಏನಾಗ್ಬೋದು ಇಲ್ಲಿ ಮೀಡಿಯಾ ಕೂಡ ಇವುಗಳಿಗೆ ಹೆಲ್ಪ್ ಆಗ್ಬೋದು. ಸೊ ಹೀಗಾಗಿ ಇವುಗಳ ನಡುವೆ ಏನು ಸಂಪರ್ಕವನ್ನ ಬಿಲ್ಡ್ ಮಾಡ್ಬೇಕಂತ ಹೇಳಿ ಈ ಒಂದು ಕಮಿಟಿ ಸಜೆಷನ್ ನೀಡುತ್ತೆ. ಸೊ ಈ ಕಮಿಟಿ ಏನೋ ಸಜೆಷನ್ ನೀಡಿತು. ನೆಕ್ಸ್ಟ್ ಇದಕ್ಕೆ ಏನು ಪೂರಕವಾಗಿ ಏನಾದ್ರೂ ಕ್ರಮಗಳನ್ನ ಕೈಗೊಳ್ಬೇಕಲ್ವಾ. ಓಕೆ. ಸೊ ಫಸ್ಟ್ ಏನ್ ಹೇಳ್ತಿದ್ದು, ಫಸ್ಟ್ ಫೇಲ್ಯೂರ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಸೆಕೆಂಡ್ ಆ ಫೇಲ್ಯೂರ್ಗೆ ಸಜೆಷನ್ ನೀಡಿತು. ಓಕೆ. ಸಜೆಷನ್ ನೀಡಿರುವುದಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಂಟೆಲಿಜೆನ್ಸ್. ಸೊ ಅದು ಹೇಳಿತ್ತು ಇಂಟೆಲಿಜೆನ್ಸ್ ಅಥವಾ ಈ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ನ ಕ್ರಿಯೇಟ್ ಮಾಡಬೇಕು. ಹಾಗೆ ಅದಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ನ ಕೂಡ ಕ್ರಿಯೇಟ್ ಮಾಡ್ಬೇಕಂತ ಹೇಳಿತ್ತು. ಸೊ ಎಸ್ ಇಂಟೆಲಿಜೆನ್ಸ್ ಕುರಿತು ಏನ್ ಮಾಡಿದೆ ಅಂದ್ರೆ ಒಂದು ಕ್ರಿಯಾಪಡೆಯನ್ನ ಫಾರ್ಮ್ ಮಾಡ್ಲಾಗತ್ತೆ. ಹಾಗೆ ಸೊ ಇಲ್ಲಿ ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಫಾರ್ಮ್ ಮಾಡ್ಲಾಗತ್ತೆ. ಹಾಗೆ ರಡಾರ್ ವ್ಯವಸ್ಥೆ ಅದು ಏನ್ ಹೇಳುತ್ತೆ ಅಂತಂದ್ರೆ ಒಂದು ಇಮೇಜರಿ ಸ್ಯಾಟಲೈಟ್ ಅನ್ನ ಅಥವಾ ಬೆಟರ್ ಕ್ವಾಲಿಟಿ ಇಮೇಜರಿ ಸ್ಯಾಟಲೈಟ್ ನ ಎನ್ಹಾನ್ಸ್ ಮಾಡ್ಬೇಕಂತ ಹೇಳಿತ್ತು. ಸೊ ಅದರ ಒಂದು ಭಾಗವಾಗಿ ರಡಾರ್ ಸ್ಯಾಟಲೈಟ್ 2 ನ ಲಾಂಚ್ ಮಾಡ್ಲಾಗತ್ತ. ಓಕೆ. ಸೊ ಇದೇನ ಮಾಡುತ್ತೆ ಇಲ್ಲಿ ಇಮೇಜಿಂಗ್ ಸ್ಯಾಟಲೈಟ್ ವಿತ್ ವೆದರ್ ಕೆಪಾಬಿಲಿಟಿ ಟು ಟೇಕ್ ಇಮೇಜ್ ಆಫ್ ದ ಅರ್ತ್. ಸೊ ಇಲ್ಲಿ ಭೂಮಿಯ ಒಂದು ಚಿತ್ರಗಳನ್ನ ಸೆರೆ ಹಿಡಿಯುತ್ತೆ. ಓಕೆ. ಅಂದ್ರೆ ಬಾರ್ಡರ್ ನಲ್ಲಿ ಏನಾಗತ್ತೆ ಇಲ್ಲಿ ಯಾರೇ ಒಂದು ಗಡಿಯನ್ನ ಕ್ರಾಸ್ ಮಾಡ್ತಾ ಇದ್ರೆ ಅವರನ್ನ ಕ್ಯಾಪ್ಚರ್ ಮಾಡುತ್ತೆ. ಸೊ ನೆಕ್ಸ್ಟ್ ನ್ಯಾಷನಲ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಅಂಡ್ ಅಪೆಕ್ಸ್ ಡಿಸಿಷನ್ ಮೇಕಿಂಗ್. ಸೊ ಇಲ್ಲಿ ಭದ್ರತೆ ಕುರಿತು ಏನು ಒಂದು ಅಪೆಕ್ಸ್ ಡಿಸಿಷನ್ ಮೇಕಿಂಗ್ ಬಾಡಿನ ರಚನೆ ಮಾಡಲಾಗತ್ತೆ. ಓಕೆ. ಸೊ ಇದರಲ್ಲಿ ಏನಂತಂದ್ರೆ ಹೆಚ್ಚಿನ ಒಂದು ಅಧಿಕಾರವನ್ನು ಯಾರಿಗೆ ನೀಡಲಾಗತ್ತೆ ಇಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅನ್ನ ಸೊ 2019ರಲ್ಲಿ ಕ್ರಿಯೇಟ್ ಮಾಡಲಾಗತ್ತೆ. ಸೊ ಇವ್ರು ಏನಂತಂದ್ರೆ ಇಲ್ಲಿ ಚೇರ್ಮನ್ ಆಫ್ ದ ಸ್ಟಾಫ್ ಕಮಿಟಿಯ ಒಂದು ಚೇರ್ಮನ್ ಆಗಿರ್ತಾರೆ. ಏನಿದೆ ಚೀಫ್ ಆಫ್ ದ ಸ್ಟಾಫ್ ಕಮಿಟಿಯ ಚೇರ್ಮನ್ ಆಗಿ ಇವ್ರನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಈ ಇಂಡಿಯನ್ ಆರ್ಮಿ ನೇವಿ ಮತ್ತೆ ಏರ್ಫೋರ್ಸ್ ನಡುವೆ ಇಲ್ಲಿ ಏನ್ ಮಾಡಲಾಗತ್ತೆ ಒಬ್ಬರೇ ನಿರ್ಧಾರವನ್ನ ಕೈಗೊಳ್ತಾರೆ. ಓಕೆ. ಸೊ ನೆಕ್ಸ್ಟ್ ಡಿಫೆನ್ಸ್ ಮಾಡರ್ನೈಸೇಷನ್. ಸೊ ಇಲ್ಲಿ ಏನು ರಕ್ಷಣಾ ವ್ಯವಸ್ಥೆಯನ್ನ ಆಧುನೀಕರಣಗೊಳಿಸಲಾಗತ್ತೆ. ಓಕೆ. ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ನಿಮಗೆ ಅಗ್ನಿಪಥ್ ಅನ್ನುವಂಥ ಸ್ಕೀಮ್ ಅನ್ನ ಲಾಂಚ್ ಮಾಡ್ತಾರೆ. ಇದರ ಮೂಲಕ ಏನಂತಂದ್ರೆ ಆರ್ಮಿಯಲ್ಲಿ ಇಲ್ಲಿ ಯೂತ್ ಕೂಡ ಬರ್ತಾರೆ. ಹಾಗೆ ಏನು ಈಗಾಗಲೇ ಜಾಯ್ನ್ ಆಗಿರುವಂತ ಏನು ಹಿರಿಯರು ಇರ್ತಾರಲ್ವಾ, ಸೊ ಅವರ ನಡುವೆ ಏನಾಗತ್ತೆ ಇಲ್ಲಿ ಬ್ಯಾಲೆನ್ಸ್ ಕ್ರಿಯೇಟ್ ಆಗತ್ತೆ. ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಏನಾಗತ್ತೆ ಇಲ್ಲಿ ಶೇರ್ ಆಗತ್ತೆ. ಸೊ ನೆಕ್ಸ್ಟ್ ಇನಿಷಿಯೇಟಿವ್ ಏನಂತಂದ್ರೆ ಬಾರ್ಡರ್ ಮ್ಯಾನೇಜ್ಮೆಂಟ್ ಗಡಿ ನಿರ್ವಹಣೆಗೆ ಸಂಬಂಧಿಸಿದಂತೆ ಸೊ ಏನೆಲ್ಲ ಮಾಡಲಾಗ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ಸ್ಮಾರ್ಟ್ ಫೆನ್ಸಿಂಗ್. ಓಕೆ. ಸೊ ಇಲ್ಲಿ ಯಾವೆಲ್ಲ ಒಂದು ಗಡಿಗಳ ಸುತ್ತ ಸ್ಮಾರ್ಟ್ ಫೆನ್ಸಿಂಗ್ ಅನ್ನ ಈ ಅಳವಡಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಇಂಡೋ ಬಾಂಗ್ಲಾದೇಶ್ ಹಾಗೆ ಪಾಕಿಸ್ತಾನ್ ಒಂದು ಗಡಿ ಸುತ್ತ ಸೊ ಈ ಸ್ಮಾರ್ಟ್ ಫೆನ್ಸಿಂಗ್ ಅನ್ನ ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಳವಡಿಸ್ಕೊಳ್ತಾ ಇದ್ದಾರೆ. ಹಾಗೆ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಕೀಮ್ ಅನ್ನುವಂತ ಈ ಸ್ಕೀಮ್ ಮೂಲಕ ಏನ್ ಮಾಡಲಾಗ್ತಾ ಇದೆ ಇಲ್ಲಿ ಗಡಿ ಸುತ್ತಲೂ ಕೂಡ ಇಲ್ಲಿ ಈ ಬೆಂಡ್ಸ್ ಅಂತಂದ್ರೆ ಬೇಲಿ. ಓಕೆ. ಸೊ ಬೇಲಿಯನ್ನ ಹಾಕ್ಲಾಗ್ತಾ ಇದೆ. ಎಸ್. ಸೊ ಇಲ್ಲಿ ಕನ್ಕ್ಲೂಷನ್ ಅಲ್ಲಿ ನಾವು ಏನ್ ಹೇಳ್ಬೋದು ಅಂತಂದ್ರೆ ಈ ಕಾರ್ಗಿಲ್ ಯುದ್ಧ ಅನ್ನುವಂಥದ್ದು ಏನು ಒಂದ್ ರೀತಿ ಪಾಠವಾಗಿ ಕಂಡು ಬರುತ್ತೆ. ಓಕೆ. ಸೊ ಈ ಹಿಂದೆ ರಕ್ಷಣಾ ವ್ಯವಸ್ಥೆಯಲ್ಲಿ ಏನೆಲ್ಲ ಒಂದು ಡಿಫಾಲ್ಟ್ಸ್ ಗಳಿದ್ವು ಅಥವಾ ನ್ಯೂನತೆಗಳಿದ್ದಲ್ವಾ, ಸೊ ಅದನ್ನೆಲ್ಲ ಏನು ಇಲ್ಲಿ ಅಂತಂದ್ರೆ ಓವರ್ಕಮ್ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯವಾಗತ್ತೆ. ಅದರೊಟ್ಟಿಗೆ ಇಲ್ಲಿ ಡಿಫೆನ್ಸ್ ಅಲ್ಲಿ ನಮ್ಗೆ ಒಂದು ಹೊಸ ಅಥವಾ ಅಡ್ವಾನ್ಸ್ಡ್ ಏನು ಟೆಕ್ನಾಲಜಿಯನ್ನ ಸೊ ಇದು ಅಳವಡಿಸಿಕೊಳ್ಳಲಿಕ್ಕೆ ಏನಾಗತ್ತೆ ಇಲ್ಲಿ ಒಂದು ಪಾಠವಾಗಿ
ಸೊ ಇದು ಕಂಡು ಬರುತ್ತೆ. ಓಕೆ, ಸೊ ಅದರೊಟ್ಟಿಗೆ ಭಾರತದ ಶೌರ್ಯ ಅನ್ನುವಂಥದ್ದು, ಸೊ ಇಲ್ಲಿ ಅಥವಾ ಈ ಇಂಡಿಯನ್ ರಕ್ಷಣಾ ವ್ಯವಸ್ಥೆಯ, ಓಕೆ, ಸೊ ಈ ಒಂದು ಯುದ್ಧದಲ್ಲಿ ಭಾರತ ಅನ್ನುವಂಥದ್ದು ಗೆದ್ದುತ್ತೆ. ಓಕೆ, ಸೊ ಗೆದ್ದು ಏನ್ ಮಾಡಿರುತ್ತೆ ಅಂತಂದ್ರೆ ಇಲ್ಲಿ ಆಲ್ರೆಡಿ ಏನು ಈ ಪಾಕಿಸ್ತಾನದವರು ಈ LOC ಬಳಿ ಬಂದು ಅಥವಾ ಈ ಏನು ಕಾರ್ಗಿಲ್ ಬಳಿ ಬಂದು ಹಲವಾರು ಪ್ರದೇಶಗಳನ್ನ ಏನ್ ಮಾಡಿರುತ್ತೆ, ವಶಪಡಿಸ್ಕೊಂಡಿರುತ್ತೆ. ಓಕೆ, ಸೊ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿಯನ್ ಆರ್ಮಿಯವರು ಅಥವಾ ಇಂಡಿಯನ್ ಏನು ಸೆಕ್ಯೂರಿಟಿ ಫೋರ್ಸ್ ಇರುತ್ತಲ್ವಾ, ಸೊ ಇಲ್ಲಿ ಏನ್ ಮಾಡುತ್ತಾರೆ ಅಂತಂದ್ರೆ ಅವರನ್ನ ಹಿಮ್ಮೆಟ್ತಾರೆ. ಓಕೆ, ಸೊ ಇದು ಏನ್ ತೋರಿಸುತ್ತೆ ಅಂತಂದ್ರೆ ಭಾರತದ ರಕ್ಷಣಾ ವ್ಯವಸ್ಥೆಯ ಒಂದು ಸಾಧನೆಯನ್ನ ಅಥವಾ ಶೌರ್ಯವನ್ನ ಬಿಂಬಿಸುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅಂತ ಹೇಳಿ ಏನಿದೆ ಅಂತಂದ್ರೆ ಫಸ್ಟ್ನೇದಾಗಿ ವಾಟ್ ಇಸ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ಸೊ ಏನಿದೆ ಇದರ ಅರ್ಥ ಅಂತಂದ್ರೆ ಕನ್ಸೈಸ್ ಸಮ್ಮರಿ ಆಫ್ ಅ ಕಂಟ್ರಿ ಸ್ಟ್ರಾಟಜಿಕ್ ವಿಷನ್ ಅಂಡ್ ಅಬ್ಜೆಕ್ಟಿವ್. ಅಂದ್ರೆ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಸೊ ಅದರ ದೂರದೃಷ್ಟಿ ಅಥವಾ ಅದರ ಒಂದು ಉದ್ದೇಶಗಳೇನಾಗಿರ್ಬೇಕು, ಯಾವ್ದ್ರ ಕುರಿತು ಇಲ್ಲಿ ಭದ್ರತೆಯ ಕುರಿತು, ಯಾವುದರ ಕುರಿತು ರಾಷ್ಟ್ರೀಯ ಭದ್ರತೆಯ ಕುರಿತು ಯಾವ ರೀತಿ ಇಲ್ಲಿ ನಿಮ್ಮ ದೂರದೃಷ್ಟಿ ಯಾವ ರೀತಿ ಇರಬೇಕು, ಹಾಗೆ ನಿಮ್ಮ ಉದ್ದೇಶಗಳು ಏನಾಗಿರ್ಬೇಕು ಆಗಿರ್ಬೇಕು ಅಂತ ಹೇಳಿ ಸೊ ಈ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅನ್ನುವಂಥದ್ದು ಹೇಳುತ್ತೆ. ಸೊ ಹಾಗಿದ್ರೆ ಈ ರೀತಿಯ ಒಂದು ಸೊ ಇದಕ್ಕೆ ಕುರಿತಾಗಿ ಅಂತಂದ್ರೆ ಇಲ್ಲಿ ಇತ್ತೀಚೆಗೆ ಈ CDS ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಈ ರಿಟರ್ನ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅನ್ನುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ ಈ ರೀತಿಯ ಒಂದು ರಿಟರ್ನ್, ಓಕೆ, ಲಿಖಿತ ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರ ಅನ್ನುವಂಥದ್ದು ಭಾರತಕ್ಕೆ ಏಕೆ ಅಗತ್ಯ ಅಂತಂದ್ರೆ ಸೊ ಈಗಾಗಲೇ ಏನಂತಂದ್ರೆ ಇಲ್ಲಿ ಈ ರಿಟರ್ನ್ ಪಾಲಿಸಿ, ಓಕೆ, ಸೊ ಇಲ್ಲಿ ಭದ್ರತೆ ಕುರಿತು ಯಾವ ರೀತಿ ಯೋಜನೆಗಳಿರ್ಬೇಕನ್ನುವಂಥದ್ದು ಇವಾಗ ಏನು ಅಷ್ಟೊಂದು ಪೂರಕವಾಗಿ ಏನು ಲಿಖಿತ ದಾಖಲೆಗಳಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಏನ್ ಬೇಕು, ಸೊ ಈ ಲಿಖಿತ ರಾಷ್ಟ್ರೀಯ ಭದ್ರತಾ ಸ್ಟ್ರಾಟಜಿ ಅನ್ನುವಂಥದ್ದು ಬೇಕಾಗತ್ತೆ. ಹಾಗೆ ಈ ರೀತಿಯ ಒಂದು ಏನಂತಂದ್ರೆ ವ್ಯವಸ್ಥೆ ಎಲ್ಲಿದೆ ಅಂತಂದ್ರೆ ಇಲ್ಲಿ US, UK ಮತ್ತೆ ರಷ್ಯಾದಲ್ಲಿದೆ. ಓಕೆ, ಸೊ ಅವುಗಳನ್ನ ಪಬ್ಲಿಷ್ ಕೂಡ ಮಾಡಿದೆ. ಸೊ ಅಂದ್ರೆ ಸೊ ಇಲ್ಲಿ ನಮ್ಗೆ ಏನು ಜಗತ್ತಿನ ಸೂಪರ್ ಪವರ್ ದೇಶಗಳು ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಹೊಂದಿರುವುದರಿಂದ ಸೊ ಭಾರತಕ್ಕೂ ಕೂಡ ಅದೇನಾಗತ್ತೆ ಇಲ್ಲಿ ಬೇಕಾಗತ್ತ. ಮೀಟ್ ಚೇಂಜಿಂಗ್ ಸೆಕ್ಯೂರಿಟಿ ಡೈನಾಮಿಕ್ಸ್ ಅಂಡ್ ಪ್ರಿಯಾರಿಟೀಸ್. ಓಕೆ, ಸೊ ಎನ್ಕರೇಜ್ ದಿ ಗವರ್ಮೆಂಟ್ ಟು ರೆಗ್ಯುಲರ್ಲಿ ರಿವ್ಯೂ ದ ಥ್ರೆಟ್ಸ್, ಅಪಾರ್ಚುನಿಟೀಸ್ ಅಂಡ್ ಗ್ಲೋಬಲ್ ಸೆಕ್ಯೂರಿಟಿ ಟ್ರೆಂಡ್ಸ್. ಸೊ ಇವಾಗ ಏನಾಗ್ತಾ ಇದೆ, ಹೊಸ ಹೊಸ ಒಂದು ಯುದ್ಧದ ತಂತ್ರಗಳು ಕೂಡ ಸೊ ಇಲ್ಲಿ ಜಾರಿಗೆ ಬರ್ತಾ ಇರೋದ್ರಿಂದ ದೇಶದ ಒಂದು ಭದ್ರತೆಗೆ ಸೊ ಇಲ್ಲಿ ಬೆದರಿಕೆಗಳು ಕೂಡ ಉಂಟಾಗ್ತಾ ಇರೋದ್ರಿಂದ ಇವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸೊ ಈ ರೀತಿಯ ಒಂದು ಏನು ರಿಟರ್ನ್ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ ಅನ್ನುವಂಥದ್ದು ಬೇಕಾಗತ್ತೆ ಅಂತ ಇದರ ಒಂದು ಅಗತ್ಯವನ್ನ ನಾವು ಹೇಳ್ಬೋದು. ಹಾಗೆ ಸ್ಟ್ರಾಟಜಿಕ್ ಸಿಗ್ನಲಿಂಗ್ ಇನ್ ವರ್ಲ್ಡ್ ಅಂದ್ರೆ ಇವಾಗ ಆಲ್ರೆಡಿ ಆಗಿರುವಂತ ಯುದ್ಧಗಳು ಏನ್ ತೋರಿಸುತ್ತೆ ಅಂತಂದ್ರೆ ಇಲ್ಲಿ ನಮ್ಗೆ ಸೊ ಈ ರೀತಿಯ ಒಂದು ಕಾರ್ಯತಂತ್ರ ಇರಬೇಕು ಅಂತ ಹೇಳಿ ಇದರ ಒಂದು ಅಗತ್ಯವನ್ನ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಕಂಟಿನ್ಯೂಟಿ ಟು ಡಿಫೆನ್ಸ್ ಪ್ಲಾನಿಂಗ್ ಅಂದ್ರೆ ಇವಾಗ ಕೆಲವೊಂದಿಷ್ಟು ಅಂದ್ರೆ 5 ವರ್ಷಗಳವರೆಗೆ ಸೊ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಏನೆಲ್ಲ ಯೋಜನೆಗಳಿರ್ಬೇಕಂತ ಹೇಳಿ ಒಂದು ಏನ್ ಮಾಡ್ಬೋದು ಅಂತಂದ್ರೆ ಇಲ್ಲಿ ಓಕೆ, ಸೊ ಇದು ಶಾರ್ಟ್ ಟರ್ಮ್ ಪ್ಲಾನಿಂಗ್ ಆದ್ರೆ ಸೊ ಇಲ್ಲಿ ನೆಕ್ಸ್ಟ್ 15 ಇಯರ್ ವರೆಗೆ ಓಕೆ ಯಾವ ರೀತಿ ಸ್ಟ್ರಾಟಜಿ ಇರಬೇಕಂತ ಹೇಳಿ ಏನ್ ಮಾಡತ್ತೆ ಅಂತಂದ್ರೆ ಇಲ್ಲಿ ಸೊ ಈ NSS ಏನ್ ಮಾಡುತ್ತೆ, ಫಾರ್ಮುಲೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಈ NSS ರಿಟರ್ನ್ NSS ಅನ್ನ ಸೊ ಇಲ್ಲಿ ಕೋಡಿಫೈ ಮಾಡುವಂತದ್ರಲ್ಲಿ ಸೊ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಮೊದಲನೇದಾಗಿ ಲ್ಯಾಕ್ ಆಫ್ ಪೊಲಿಟಿಕಲ್ ವಿಲ್ ಅಂದ್ರೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ. ಅಂದ್ರೆ ಇದಕ್ಕೆ ಸಂಬಂಧಿಸಿದಂತೆ ರಾಜಕೀಯ ಒಂದು ವ್ಯಕ್ತಿಗಳು ಏನ್ ಮಾಡ್ತಾ ಇಲ್ಲ, ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ. ಓಕೆ, ಸೊ ಹಾಗೆ ಇಲ್ಲಿ ನಾವು ನೋಡ್ಬೋದು ಲಾಸ್ ಆಫ್ ಸ್ಟ್ರಾಟಜಿಕ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಇದಕ್ಕೆ ನಾಯಕತ್ವನ ಅಥವಾ ರಾಜಕೀಯ ನಾಯಕತ್ವವನ್ನ ಏನ್ ಮಾಡ್ತಾ ಇಲ್ಲ, ವಹಿಸ್ಕೊಳ್ತಾ ಇಲ್ಲ. ಓಕೆ, ಸೊ ಇದಕ್ಕೆ ಏನಾಗಿದೆ ಅಂತಂದ್ರೆ ಇಂಪ್ಲಿಮೆಂಟ್ ಇಂದ NSS ವುಡ್ ಕಮಿಟ್ ದ ಪೊಲಿಟಿಕಲ್ ಲೀಡರ್ಶಿಪ್. ಓಕೆ, ಸೊ ಇದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ಸೊ ಇದೇನು ಕಮಿಟ್ ಆಗತ್ತೆ ಅಂತಂದ್ರೆ ಇಲ್ಲಿ ರಾಜಕೀಯ ಒಂದು ನಾಯಕತ್ವಕ್ಕೆ ಏನ್ ಆಗತ್ತೆ, ಇದು ಕಮಿಟ್ ಅನ್ನ ಆಗತ್ತ. ಸೊ ನಿಮ್ಗೆ ಇಸ್ರೇಲ್ ನಲ್ಲಿ ನೋಡ್ಬೋದು ಅಂತಂದ್ರೆ ಏನಂತಂದ್ರೆ ಈ ಇಸ್ರೇಲ್ ಆಪರೇಟ್ಸ್ ವಿತೌಟ್ ಫಾರ್ಮಲೈಸ್ಡ್ NSS ಪಾಲಿಸೀಸ್ ಅಂದ್ರೆ ಒಂದು ಫಾರ್ಮಲೈಸ್ ಅಂದ್ರೆ ಒಂದು ಸಂಘಟಿತ NSS ಪಾಲಿಸಿ ಇಲ್ದನೆ ಏನ್ ಮಾಡ್ತಾ ಇದೆ ಅಂದ್ರೆ ಸೊ ಈ NSS ನೀತಿಗಳನ್ನ ಸೊ ಆಪರೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ಈ NSS ಕರಡು ರಚನೆಗೆ ಸಂಬಂಧಿಸಿದೆ ಈ ಹಿಂದೆ ಯಾವೆಲ್ಲ ಒಂದು
ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ ಇಲ್ಲಿ ಸೊ ಇಲ್ಲಿ ಮೊದಲನೇದಾಗಿ 2000 ಇಸ್ವಿಯಲ್ಲಿ ಕಾರ್ಗಿಲ್ ರಿವ್ಯೂ ಕಮಿಟಿಯನ್ನು ಫಾರ್ಮ್ ಮಾಡಲಾಗತ್ತೆ. ಓಕೆ, ಹಾಗೆ ಸೊ ಈ ಕಮಿಟಿ ನಮಗೆ ಏನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನ್ಯಾಷನಲ್ ಸೆಕ್ಯೂರಿಟಿ ಏನು ಈ ಸ್ಟ್ರಾಟಜಿಗೆ ಸಂಬಂಧಿಸಿದ ಕಮಿಟಿಗಳು ಏನಂತಂದ್ರೆ ಇಲ್ಲಿ ಕಾರ್ಗಿಲ್ ರಿವ್ಯೂ ಕಮಿಟಿ ರಿಪೋರ್ಟ್, ಹಾಗೆ ನರೇಶ್ ಚಂದ್ರ ಕಮಿಟಿ ಆನ್ ಸೆಕ್ಯೂರಿಟಿ, ಹಾಗೆ ಹೂಡಾ ಕಮಿಟಿ ಅಂತ ಬರುತ್ತೆ. ಸೊ ಇವುಗಳನ್ನ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್, ಜಾಯಿಂಟ್ ಡಾಕ್ಟ್ರೈನ್ ಫಾರ್ ಸೈಬರ್ ಸ್ಪೇಸ್ ಆಪರೇಷನ್. ಓಕೆ, ಸೊ ಏನಿದೆ ಅಂತಂದ್ರೆ ಯಾಕೆ ಈ ಒಂದು ಟಾಪಿಕ್ ಸುದ್ದಿ ಇಲ್ಲಿದೆ ಅಂತಂದ್ರೆ ಜಾಯಿಂಟ್ ಡಾಕ್ಟ್ರೈನ್ ಫಾರ್ ಸೈಬರ್ ಸ್ಪೇಸ್ ಆಪರೇಷನ್. ಓಕೆ, ಸೊ ಇತ್ತೀಚೆಗೆ ಈ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ರಿಲೀಸ್ ಇಂಡಿಯಾ ಫಸ್ಟ್ ಜಾಯಿಂಟ್ ಡಾಕ್ಟ್ರೈನ್ ಫಾರ್ ಸೈಬರ್ ಸ್ಪೇಸ್ ಆಪರೇಷನ್. ಅಂದ್ರೆ ಈ ಸೈಬರ್ ಸ್ಪೇಸ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಯಾವ ರೀತಿ ಸಿದ್ಧಾಂತಗಳಿರಬೇಕು, ಯಾವ ರೀತಿ ನೀತಿಗಳಿರಬೇಕು ಅಂತ ಹೇಳಿ ಏನ್ ಮಾಡಿದ್ದಾರೆ ಇಲ್ಲಿ CDS ಅವರು ಒಂದು ವರದಿಯನ್ನ ಪಬ್ಲಿಷ್ ಮಾಡಿದ್ದಾರೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ನೋಡೋಣ ಏನಿದೆ ಅಂತ ಹೇಳಿ. ಸೊ ಈ ಒಂದು ಡಾಕ್ಟ್ರೈನ್ ಎದಕ್ಕೆ ಒತ್ತನ್ನು ನೀಡುತ್ತೆ ಅಂತಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಮಿಲಿಟರಿ ಆಸ್ಪೆಕ್ಟ್ ಆಫ್ ಸೈಬರ್ ಸ್ಪೇಸ್ ಆಪರೇಷನ್. ಸೊ ಇಲ್ಲಿ ಸೈಬರ್ ಸ್ಪೇಸ್ ಆಪರೇಷನ್ಗೆ ಸಂಬಂಧಪಟ್ಟಂತೆ ಸೊ ಈ ಮಿಲಿಟರಿಯ ಒಂದು ಆಕಾಂಕ್ಷೆಗಳೇನಿದೆ ಅಥವಾ ಅಂಶಗಳು ಏನಿದೆ ಅಂತ ಹೇಳಿ ಏನ್ ಮಾಡುತ್ತೆ ಇದು ಸೊ ನಮಗೆ ಮಾಹಿತಿಯನ್ನು ನೀಡುತ್ತೆ. ಸೊ ಇಲ್ಲಿ ಸೈಬರ್ ಸ್ಪೇಸ್, ಸೊ ಇಲ್ಲಿ ಏನ್ ಹೇಳಿದ್ದಾರೆ ಇಲ್ಲಿ ಸೈಬರ್ ಸ್ಪೇಸ್ ಆಪರೇಷನ್ ಬಗ್ಗೆ ಹೇಳಿದಾರಲ್ವಾ. ಸೊ ಇಲ್ಲಿ ಫಸ್ಟ್ ನಾವು ಇವಾಗ ಸೊ ಇದರ ಡೆಫಿನಿಷನ್ ಅಂತ ತಿಳ್ಕೊಳ್ಳೋಣ. ಏನಿದೆ ಸೈಬರ್ ಸ್ಪೇಸ್ ಅಂತಂದ್ರೆ ಸೈಬರ್ ಸ್ಪೇಸ್ ರೆಫರ್ಸ್ ಟು ದ ಗ್ಲೋಬಲ್ ವ್ಯಾಲ್ಯೂಮ್ ಆಫ್ ಎಂಟಿಟೀಸ್ ಸಚ್ ಆಸ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಅಂದ್ರೆ ಇದನ್ನ ನೇರವಾಗಿ ಇದನ್ನ ತಿಳ್ಕೊಳ್ಳೋಣ. ಏನಂತಂದ್ರೆ ಮಾಹಿತಿ ಮತ್ತು ಏನಿದು ಕಮ್ಯುನಿಕೇಶನ್ ಸಂಪರ್ಕ ಒಂದು ತಂತ್ರಜ್ಞಾನ. ಓಕೆ, ಸೊ ಇದನ್ನ ಏನ್ ಮಾಡ್ಲಾಗುತ್ತೆ ಸಂಸ್ಕರಣೆ ಅಥವಾ ಪ್ರೊಸೆಸಿಂಗ್ ಮಾಡ್ಲಾಗುತ್ತೆ. ಸೊ ಇದನ್ನ ಸ್ಟೋರಿಂಗ್ ಮಾಡ್ಲಾಗುತ್ತೆ, ಹಾಗೆ ಇದನ್ನ ಈ ಡಿಜಿಟಲ್ ಒಂದು ಇದರ ಮೂಲಕ ಏನ್ ಮಾಡ್ಲಾಗುತ್ತೆ ಅದನ್ನ ವರ್ಗಾವಣೆಯನ್ನ ಮಾಡ್ಲಾಗತ್ತೆ. ಓಕೆ, ಸೊ ರಿಗಾರ್ಡ್ಲೆಸ್ ವೆದರ್ ದೇ ಆರ್ ಕನೆಕ್ಟೆಡ್ ಆರ್ ನಾಟ್. ಅಂದ್ರೆ ಮಾಹಿತಿಯನ್ನ ಏನ್ ಮಾಡೋದು ಇಲ್ಲಿ ಸ್ಟೋರ್ ಮಾಡೋದು, ಅದನ್ನ ಏನ್ ಮಾಡೋದು ಇಲ್ಲಿ ಪ್ರೊಸೆಸ್ ಮಾಡೋದು, ಅದನ್ನ ಟ್ರಾನ್ಸ್ಮಿಟ್ ಮಾಡುವಂತ ವ್ಯವಸ್ಥೆ ಇದು ಸೈಬರ್ ಸ್ಪೇಸ್ ಅನ್ನುವಂಥದ್ದು. ಓಕೆ, ಎಸ್, ಈ ರೀತಿಯ ಒಂದು ಮಾಹಿತಿ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಇಲ್ಲಿ ದಾಳಿಗಳಾಗ್ತಾ ಇದೆ, ಸೈಬರ್ ಸ್ಪೇಸ್ ಅಟ್ಯಾಕಿಂಗ್ ಆಗ್ತಾ ಇದೆ. ಓಕೆ, ಅಂದ್ರೆ ಸೊ ಇಲ್ಲಿ ನೀವು ಏನಂತಂದ್ರೆ ನಿಮ್ಮ ಕಂಪ್ಯೂಟರ್ ನೆಟ್ವರ್ಕ್ ಸಿಸ್ಟಮ್ ಇರುತ್ತೆ, ಬೇರೆ ಕಡೆ ಒಂದು ನೆಟ್ವರ್ಕ್ ಸಿಸ್ಟಮ್ ಇರುತ್ತೆ. ಓಕೆ, ಸೊ ಇಲ್ಲಿ ಇಂಪಾರ್ಟೆಂಟ್ ಕ್ರಿಟಿಕಲ್ ಏನಿರುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಓಕೆ, ಸೊ ಅದನ್ನ ನೀವು ಬೇರೆ ಕಡೆ ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಸೊ ಈ ಏನು ಈ ವರ್ಗಾವಣೆಗೆ ಸಂಬಂಧಿಸಿದಂತೆ ಏನಾಗಬೇಕಿಲ್ಲಿ ನಿಮ್ಮ ನೆಟ್ವರ್ಕ್ ಅನ್ನ ಡಿಸ್ಟರ್ಬ್ ಮಾಡ್ಲಾಗತ್ತೆ ಅಥವಾ ಅದನ್ನ ಈ ನೆಟ್ವರ್ಕ್ ಅನ್ನ ಡಿಸೇಬಲ್ ಮಾಡ್ಲಾಗತ್ತೆ. ಓಕೆ, ಹಾಗೆ ಈ ರೀತಿಯ ಒಂದು ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಮಾಹಿತಿಗೆ ವರ್ಗಾವಣೆಗೆ ಸಂಬಂಧಿಸಿದಂತೆ ಅಥವಾ ಮಾಹಿತಿಯನ್ನ ಸೊ ಇಲ್ಲಿ ಹ್ಯಾಕ್ ಮಾಡ್ಲಿಕ್ಕೆ ತುಂಬಾ ಏನಿದೆ ಅಂತಂದ್ರೆ ಚಾನ್ಸಸ್ಗಳಿವೆ. ಓಕೆ, ಸೊ ಈ ಹಿನ್ನೆಲೆ ಇವಾಗ ಏನ್ ತೆಗೆದುಕೊಂಡಿದಾರಲ್ವಾ ಡಾಕ್ಟ್ರೈನ್ ಜಾಯಿಂಟ್ ಏನಿದು ಈ ಸಿದ್ಧಾಂತ, ಸೊ ಇದರ ಮಹತ್ವ ಏನಂತಂದ್ರೆ ಇಲ್ಲಿ ಪ್ರೊವೈಡ್ಸ್ ಕನ್ಸೆಪ್ಚುಯಲ್ ಗೈಡೆನ್ಸ್ ಅಂತ. ಓಕೆ, ಏನಿದು ಕನ್ಸೆಪ್ಚುಯಲ್ ಗೈಡೆನ್ಸ್ ಅಂತಂದ್ರೆ ಸೊ ಇವೇನ್ ಮಾಡ್ಲಾಗುತ್ತೆ ಕಮಾಂಡರ್ಸ್ ಆಫ್ ವಾರ್ಮ್ ಫೋರ್ಸ್ ಸ್ಟಾಫ್ ಅಂಡ್ ಪ್ರಾಕ್ಟಿಷನರ್ ಇನ್ ಪ್ಲಾನಿಂಗ್ ಅಂಡ್ ಕಂಡಕ್ಟಿಂಗ್ ಸೈಬರ್ ಸ್ಪೇಸ್ ಆಪರೇಷನ್. ಸೊ ಇಲ್ಲಿ ಆರ್ಮಿ ಆಗಿರ್ಬೋದು, ಹಾಗೆ ಸ್ಟಾಫ್ಗಳಾಗಿರ್ಬೋದು, ಅಥವಾ ಇದನ್ನ ಯಾರು ಪ್ರಾಕ್ಟೀಸಿಂಗ್ ಮಾಡ್ತಿರ್ತಾರಲ್ವಾ ಸೊ ಅವರ ನಡುವೆ ಏನ್ ಮಾಡಾಗುತ್ತೆ ಅಂತಂದ್ರೆ ಇಲ್ಲಿ ಸೊ ಇವ್ರಿಗೊಂದಿಷ್ಟು ಗೈಡ್ಲೈನ್ಸ್ ಅನ್ನು ನೀಡಲಾಗತ್ತೆ. ಓಕೆ, ಸೊ ಭದ್ರತೆ ಕುರಿತು ಅಂದ್ರೆ ಸೈಬರ್ ಸ್ಪೇಸ್ ಕುರಿತು. ನೆಕ್ಸ್ಟ್, ಪ್ರಮೋಟಿಂಗ್ ಜಾಯಿಂಟ್ನೆಸ್ ಅಂಡ್ ಇಂಟಿಗ್ರೇಷನ್. ಓಕೆ, ಸೊ ಇಲ್ಲಿ ಯಾವೆಲ್ಲ ಸರ್ವಿಸ್ಗಳನ್ನ ಇಂಟಿಗ್ರೇಟ್ ಅಥವಾ ಇವನ್ನ ಜಾಯಿನ್ ಮಾಡ್ತಾರೆ ಅಂತಂದ್ರೆ ಆರ್ಮಿ, ನೇವಿ ಮತ್ತೆ ಏರ್ಫೋರ್ಸ್ಗೆ ಸಂಬಂಧಪಟ್ಟಂತೆ, ಹಾಗೆ ಕಾಂಪಿಟಿಂಗ್ ಗ್ಲೋಬಲಿ. ಓಕೆ, ಸೊ ಇವಾಗ ಆಲ್ರೆಡಿ ಏನಿದೆ ಅಂತಂದ್ರೆ ಚೀನಾ ಸೊ ಇಲ್ಲಿ ಏನು ಈ ನೆಟ್ವರ್ಕ್ ಡಿಸೇಬಲ್ ಮಾಡುವಂತ ಡಿವೈಸ್ಗಳನ್ನ ಇವಾಗ ಏನ್ ಮಾಡುತ್ತಂದ್ರೆ ಹೊಡೆದುರುಳಿಸುವಂತ ಏನು ಇವಾಗ ಏನಿದೆ ಅಂತಂದ್ರೆ ಅದರ ಸಾಮರ್ಥ್ಯವನ್ನ ಇದೆ. ಓಕೆ, ಸೈಬರ್ ವಾರ್ಫೇರ್ ಅನ್ನ ಸೊ ಇಲ್ಲಿ ಎದುರಿಸುವಂತ ಕೆಪಾಬಿಲಿಟಿನ ಹೊಂದಿದೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಭಾರತ ಕೂಡ ಈ ಒಂದು ಡಾಕ್ಟರ್ ಅನ್ನು ಅಳವಡಿಸಿಕೊಳ್ಳುವ ಮೂಲಕ ಏನಾಗುತ್ತೆ ಇಲ್ಲಿ ಜಾಗತಿಕವಾಗಿ ಅದು ಕೂಡ ಏನಂತಂದ್ರೆ ಒಂದು ಸ್ಪರ್ಧಾತ್ಮಕತೆಯನ್ನ ತೋರಿಸುತ್ತೆ. ಸೊ ಇಲ್ಲಿ ಅದರ್ ಮೇಜರ್ಸ್ ಟೇಕನ್ ಫಾರ್ ಸ್ಟ್ರೆಂಥನಿಂಗ್ ಸೈಬರ್ ಸ್ಪೇಸ್ ಕೆಪಾಬಿಲಿಟೀಸ್ ಇನ್ ಇಂಡಿಯಾ. ಸೊ ಈ ಸೈಬರ್ ಸ್ಪೇಸ್ ಸಾಮರ್ಥ್ಯವನ್ನ ಓಕೆ ಸ್ಟ್ರೆಂಥನಿಂಗ್ ಮಾಡ್ಲಿಕ್ಕೆ ಅಥವಾ ಅದನ್ನು ಬಲಪಡಿಸಲಿಕ್ಕೆ ಭಾರತ ಯಾವೆಲ್ಲ ಒಂದು ಕ್ರಮಗಳನ್ನ ಕೈಗೊಂಡಿದೆ ಅಂತಂದ್ರೆ ಇಲ್ಲಿ ಡಿಫೆನ್ಸ್ ಸೈಬರ್ ಸ್ಪೇಸ್ ಏಜೆನ್ಸಿ ಇದೆ. ಓಕೆ, ಹಾಗೆ ಎಕ್ಸರ್ಸೈಸ್ ಸೈಬರ್ ಸುರಕ್ಷಾ 2024 ಇದೆ. ಹಾಗೆ ಸೈಬರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಅನ್ನ ಏನ್ ಮಾಡಲಾಗಿದೆ ಕ್ರಿಯೇಟ್ ಮಾಡಲಾಗಿದೆ. ಸೊ ಇದರ ಉದ್ದೇಶ ಏನಂತಂದ್ರೆ ಇದು ಸೈಬರ್ ಅಟ್ಯಾಕ್ ಗಳನ್ನ ಸೊ ಇದನ್ನ ತಡೆಗಟ್ಟಲಿಕ್ಕೆ
ಫಾರ್ಮ್ ಮಾಡಲಾಗಿದೆ. ಹಾಗೆ ಸೈಬರ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಕೂಡ ಸೊ ಇಲ್ಲಿ ಫಾರ್ಮ್ ಮಾಡಲಾಗಿದೆ. ಸೊ ಇಲ್ಲಿ ನಾವು CDS ಬಗ್ಗೆ ಓದಿದ್ದೀವಿ. ಸೊ ಇಲ್ಲಿ CDS ಅನ್ನ ಯಾವಾಗ ಕ್ರಿಯೇಟ್ ಮಾಡಲಾಗತ್ತೆ ಅಂತಂದ್ರೆ 2019ರಲ್ಲಿ ಮಾಡಲಾಗತ್ತೆ. ಸೊ ಇವರಿಗೆ 4 ಸ್ಟಾರ್ ಜನರಲ್ ಅಂದ್ರೆ 4 ಸ್ಟಾರ್ ಇರುತ್ತೆ ಇವರಿಗೆ. ಎಸ್. ಸೊ ಇಲ್ಲಿ ಇದನ್ನ ಕ್ರಿಯೇಷನ್ ಮಾಡ್ಲಿಕ್ಕೆ ಯಾವ ಒಂದು ಕಮಿಟಿಯ ಒಂದು ಶಿಫಾರಸಿನ ಮೇರೆಗೆ ಇದನ್ನ ಫಾರ್ಮ್ ಮಾಡಲಾಗತ್ತೆ ಅಂತಂದ್ರೆ ಇಲ್ಲಿ ಸುಬ್ರಹ್ಮಣ್ಯಂ ಕಮಿಟಿ ರಿಪೋರ್ಟ್. ಓಕೆ. ಸೊ ಇದೇ ಒಂದು ಕಮಿಟಿನ ನಾವು ಹಿಂದೆ ಕೂಡ ನೋಡಿದ್ದೀವಿ, ಏನಂತಂದ್ರೆ ಕಾರ್ಗಿಲ್ ರಿವ್ಯೂ ಕಮಿಟಿ. ಓಕೆ. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ಈ ಕಾರ್ಗಿಲ್ ರಿವ್ಯೂ ಕಮಿಟಿಯನ್ನ ಫಾರ್ಮ್ ಮಾಡಲಾಗಿರುತ್ತೆ. ಸೊ ಇವರ ಒಂದು ಇದು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ವಿದಿನ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ನೆಕ್ಸ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಸೊ ಭಾರತ ಏನ್ ಮಾಡಲಿದೆ ಅಂತಂದ್ರೆ ಇಂಡಿಯಾ ಟು ಕಮೆಂಟ್ಸ್ ಬಿಲ್ಡಿಂಗ್ ಇಟ್ಸ್ ಸೆಕೆಂಡ್ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಓಕೆ. ಸೊ ಭಾರತ ತನ್ನದೇ ಆದಂತ 2ನೇ ಒಂದು ಸ್ಥಳೀಯ ಏರ್ಕ್ರಾಫ್ಟ್ ಅನ್ನ ಬಿಲ್ಡ್ ಮಾಡ್ತಾ ಇದೆ. ಓಕೆ. ಹಾಗಿದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತಂದ್ರೆ ಸೊ ಇದರಲ್ಲಿ ವೈಡ್ ರೇಂಜ್ ಆಫ್ ಸ್ಟ್ರಾಟಜಿಕ್ ಸರ್ವಿಸಸ್ ಇನ್ಕ್ಲೂಡಿಂಗ್ ಸರ್ವೈಲೆನ್ಸ್. ಅಂದ್ರೆ ಇದು ಏನಂತಂದ್ರೆ ಏರ್ಕ್ರಾಫ್ಟ್ ಅಂತಂದ್ರೆ ಇದೊಂದು ವಾರ್ಶಿಪ್ ಅನ್ನುವಂಥದ್ದು. ಅಂದ್ರೆ ಏನು ನೇವಿ ಅಂದ್ರೆ ಒಂದು ಶಿಪ್ ಹಡಗು ತರ ಇದು. ಓಕೆ. ಸೊ ಈ ಹಡಗಿನಲ್ಲಿ ಏನಿರುತ್ತೆ ಅಂತಂದ್ರೆ ಸೊ ಇಲ್ಲಿ ಸರ್ವೆಲೆನ್ಸ್ ಕಣ್ಗಾವಲನ್ನ ಮಾಡುತ್ತೆ. ಓಕೆ. ಸೊ ಅಂದ್ರೆ ನಿಮ್ಗೆ ರಡಾರ್ ಅಂತ ಇರುತ್ತೆ. ಸೊ ಇದರ ಮೂಲಕ ಏನ್ ಮಾಡ್ಲಾಗತ್ತೆ, ಇಲ್ಲಿ ಶತ್ರುಗಳು ಯಾರಾದ್ರೂ ಬರ್ತಾ ಇದ್ರೆ ಅಥವಾ ಅಟ್ಯಾಕ್ ನ ಮಾಡುವಂತ ಚಾನ್ಸಸ್ ಕೂಡ ಇದ್ರೆ ಓಕೆ ಅದನ್ನ ಏನ್ ಮಾಡುತ್ತೆ ಇಲ್ಲಿ ಪತ್ತೆ ಹಚ್ಚುತ್ತೆ. ಹಾಗೆ ಏರ್ ಡಿಫೆನ್ಸ್ ಇರುತ್ತೆ. ಓಕೆ. ಸೊ ಇದರ ಮೂಲಕ ನೀವು ಏನ್ ಮಾಡ್ಬೋದು ಅಂತಂದ್ರೆ ಫ್ಲೈಟ್ ಕೂಡ ಏನ್ ಮಾಡ್ಬೋದು, ಇದನ್ನ ಆಪರೇಟ್ ಮಾಡ್ಬೋದು. ಹಾಗೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಇರುತ್ತೆ. ಪ್ರೊಡಕ್ಷನ್ ಆಫ್ ಕೀ ಲೈನ್ಸ್ ಆಫ್ ಕಮ್ಯುನಿಕೇಶನ್ ಅಂಡ್ ಆಂಟಿ ಸಬ್ಮರೈನ್ ವಾರ್ಫೇರ್. ಸೊ ಇಷ್ಟೆಲ್ಲ ವ್ಯವಸ್ಥೆನ ಒಳಗೊಂಡಿರುವ ಒಂದು ಶಿಪ್ ಏನಂತ ಕರಿತೀವಿ ನಾವು ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ. ಎಸ್. ಸೊ ಇವಾಗ ಸದ್ಯಕ್ಕೆ ಭಾರತದ ಬಳಿ ಇರುವಂತ ಏನು ಏರ್ಕ್ರಾಫ್ಟ್ ಕ್ಯಾರಿಯರ್ ಹೆಸರು ಏನಂತಂದ್ರೆ ಓಕೆ. ಸೊ INS ವಿಕ್ರಮಾದಿತ್ಯ ಮತ್ತೆ INS ವಿಕ್ರಾಂತ್ ಅಂತ ಇದೆ. ಓಕೆ. ಸೊ ಇವುಗಳನ್ನ ಭಾರತದಲ್ಲಿ ಏನ್ ಮಾಡಲಾಗಿದೆ, ಇವುಗಳನ್ನು ಅಭಿವೃದ್ಧಿ ಪಡಿಸಲಾಗಿದೆ. ಸೊ ಇವುಗಳ ಸಾಮರ್ಥ್ಯ ಏನಂತಂದ್ರೆ ಇದು ಸುಮಾರು 45,000 ಟನ್ ಏನ್ ಮಾಡಬಹುದು ಅಂತಂದ್ರೆ ಸಾಮರ್ಥ್ಯ ಇರುವಂತ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಾಗಿದೆ. ಎಸ್. ಸೊ ಇದರಲ್ಲಿ INS ವಿಕ್ರಾಂತ್ ಅನ್ನುವಂಥದ್ದು ಭಾರತದ ಮೊದಲ ಒಂದು ಏನಾಗಿದೆ ಅಂತಂದ್ರೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗಿದೆ. ಓಕೆ. ಸೊ ನೆಕ್ಸ್ಟ್ ಈ INS ವಿಕ್ರಮಾದಿತ್ಯ ವಾಸ್ ಬಾಟ್ ಫ್ರಮ್. ಸೊ ಇದನ್ನ ರಷ್ಯಾದಿಂದ ಖರೀದಿ ಮಾಡಲಾಗತ್ತ. ಸೊ ಇದು ನಮಗೆ ಟ್ರೈನ್ ಪರ್ಸ್ಪೆಕ್ಟಿವ್ ನಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೂಲಕ ಏನಂತಂದ್ರೆ INS ವಿಕ್ರಾಂತ್ ಅನ್ನುವಂಥದ್ದನ್ನ ಬಿಲ್ಡ್ ಮಾಡುತ್ತಲ್ವಾ. ಸೊ ಅದನ್ನ ಬಿಲ್ಡ್ ಮಾಡುವ ಮೂಲಕ ಸೊ ಈ ರೀತಿಯ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಬಿಲ್ಡ್ ಮಾಡಿದಂತ ಕೆಲವೇ ದೇಶಗಳ ಪಟ್ಟಿಯಲ್ಲಿ ಭಾರತ ಕೂಡ ಸೇರುತ್ತೆ. ಓಕೆ. ಸೊ ಯಾವೆಲ್ಲ ದೇಶಗಳು ಏನಂತಂದ್ರೆ ಈ ರೀತಿಯ ಒಂದು ಕ್ಯಾರಿಯರ್ಗಳನ್ನ ಓಕೆ ಏನು ಬಿಲ್ಡ್ ಮಾಡಿದೆ ಅಂತಂದ್ರೆ ಇಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಚೀನಾ, ಫ್ರಾನ್ಸ್, US ಮತ್ತೆ UK ಕೂಡ ಏನ್ ಮಾಡಿದೆ ಅಂತಂದ್ರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನ ಬಿಲ್ಡ್ ಮಾಡಿದೆ. ಸೊ ನೆಕ್ಸ್ಟ್ ಟಾಪಿಕ್ ಸಾರಿ ವೈ ಇಂಡಿಯಾ ನೀಡ್ಸ್. ಸೊ ಇವಾಗ ಆಲ್ರೆಡಿ ಏನಿದೆ ಅಂತಂದ್ರೆ INS ವಿಕ್ರಾಂತ್ ಇದೆ, INS ವಿಕ್ರಮಾದಿತ್ಯ ಇದೆ. ಸೊ ಹೀಗಿದ್ರು ಕೂಡ ಸೊ ಇಲ್ಲಿ 3ನೇ ಒಂದು ತಲೆಮಾರಿನ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಏಕೆ ಅಗತ್ಯ ಇದೆ ಅಂತಂದ್ರೆ ಇಲ್ಲಿ ಎನ್ಹ್ಯಾನ್ಸಿಂಗ್ ಬ್ಲೂ ವಾಟರ್ ನೇವಿ ಕೆಪಾಬಿಲಿಟಿ. ಓಕೆ. ಸೊ ಇಲ್ಲಿ ಏನಿದು ಬ್ಲೂ ವಾಟರ್ ನೇವಿ ಅಂತಂದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ನೋ ದ ಟರ್ಮ್ ಅಂತ ಇದೆ ನೋಡಿ. ಓಕೆ. ಸೊ ಇಲ್ಲಿ ನೇವಿಗಳನ್ನ ಸೊ ಅವುಗಳ ಕಲರ್ ಆಧಾರದ ಮೇಲೆ ಏನ್ ಮಾಡ್ಲಾಗುತ್ತೆ ಇಲ್ಲಿ ಕ್ಲಾಸಿಫೈ ಮಾಡ್ಲಾಗುತ್ತೆ. ಓಕೆ. ಸೊ ಮೊದಲನೇದಾಗಿ ಇಲ್ಲಿ ಬ್ರೌನ್ ವಾಟರ್ ಫೋರ್ಸ್ ಅಂತ ಸೊ ಇದು ನೇವಿಯಲ್ಲಿ ಬರುತ್ತೆ. ಸೊ ಇವರ ಒಂದು ರೋಲ್ ಏನಂತಂದ್ರೆ ಸೊ ಇವರು ನೇವಿ ಹೂಸ್ ಆಪರೇಷನ್ ಆರ್ ರೆಸ್ಟ್ರಿಕ್ಟೆಡ್. ಅಂದ್ರೆ ಸೊ ಇವಾಗ ಏನು ಈ ಅರೇಬಿಯನ್ ಸಮುದ್ರ ಬರುತ್ತೆ ಅಂತ ಅನ್ಕೊಳ್ಳೋಣ ಅಥವಾ ಈ ಬಂಗಾಳ ಕೊಲ್ಲಿ ಅಂತ ಬರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ಇವುಗಳ ಒಂದು ಏನು ಕಾರ್ಯಾಚರಣೆಯನ್ನ ಕೆಲವೇ ಪ್ರದೇಶಗಳಿಗೆ ಏನ್ ಮಾಡಲಾಗಿರುತ್ತೆ ಇಲ್ಲಿ ಸೀಮಿತಗೊಳಿಸಲಾಗಿರುತ್ತೆ. ಓಕೆ. ಅಂತವುಗಳಿಗೆ ನಾವ್ ಏನಂತ ಕರಿತೀವಿ ಇಲ್ಲಿ ಬ್ರೌನ್ ವಾಟರ್ ಫೋರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಯರ್ ಗ್ರೀನ್ ವಾಟರ್ ಫೋರ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಅಂತಂದ್ರೆ ಏನ್ ರೆಸ್ಟ್ರಿಕ್ಷನ್ ಮಾಡಲಾಗಿರುತ್ತಲ್ವಾ ಈ ಒಂದು ಬ್ರೌನ್ ವಾಟರ್ ಫೋರ್ಸಸ್ಗೆ, ಸೊ ಅದಕ್ಕಿಂತ ಸ್ವಲ್ಪ ಇನ್ನೊಂದಿಷ್ಟು ಕಾರ್ಯಾಚರಣೆ ಮಾಡ್ಲಿಕ್ಕೆ ಇವುಗಳಿಗೆ ಅವಕಾಶ ಇರುತ್ತೆ. ಹಾಗೆ ಬ್ಲೂ ವಾಟರ್ ಫೋರ್ಸ್ ಅಂತಂದ್ರೆ ಇಲ್ಲಿ
ಡೀಪ್ ಓಷನ್ಸ್ ಆಫ್ ದ ವರ್ಲ್ಡ್. ಸೊ ಸಮುದ್ರದ ಆಳದವರೆಗೆ, ಹಾಗೆ ಇಲ್ಲಿ ಏನು ಗ್ರೀನ್ ವಾಟರ್ ಫೋರ್ಸ್ಗೆ ಇರುವಂತ ಮಿತಿಯನ್ನು ಮೀರಿ ಕೂಡ ಸೊ ಕಾರ್ಯಾಚರಣೆ ಮಾಡುವಂತ ಅಧಿಕಾರ ಸೊ ಈ ಬ್ಲೂ ವಾಟರ್ ಫೋರ್ಸ್ಗೆ ಇರುತ್ತೆ. ಸೊ ಈ ರೀತಿಯ ಒಂದು ಬ್ಲೂ ವಾಟರ್ ಫೋರ್ಸ್ ನ ಕೆಪಾಬಿಲಿಟೀಸ್ಗಳನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಸೊ ಇದು ಅಗತ್ಯ ಇದೆ ಅಂತ. ಸೊ ಹೀಗಾಗಿ ನಮ್ಗೆ ಈ ಥರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಅಗತ್ಯ ಇದೆ. ಓಕೆ, ಹಾಗೆ ಸೊ ಇಲ್ಲಿ ಏನಂತಂದ್ರೆ ಕಾರ್ಯಾಚರಣೆ ಸಂಬಂಧದಲ್ಲಿ ಅದು ನಿರಂತರವಾಗಿ ಕಾರ್ಯಾಚರಣೆ ಇರ್ಲಿಕ್ಕಾಗಿ, ಓಕೆ, ಅದಕ್ಕೆ ಸಿದ್ಧವಾಗಿರ್ಲಿಕ್ಕೆ ಸೊ ಇದು ಅಗತ್ಯ ಇದೆ. ಹಾಗೆ ಇನ್ಕಾರ್ಪೊರೇಷನ್ ಆಫ್ ಅಡ್ವಾನ್ಸ್ ಟೆಕ್ನಾಲಜಿ. ಸೊ ಈ ಹಿಂದೆ ಏನು ಫಸ್ಟ್ ಕ್ಯಾರಿಯರ್ ಸೆಕೆಂಡ್ ಕ್ಯಾರಿಯರ್ ಏನಿದೆ ಅಲ್ವಾ, ಸೊ ಅದಕ್ಕಿಂತ ಏನಂತಂದ್ರೆ ಇಲ್ಲಿ ಹೆಚ್ಚಿನ ಒಂದು, ಓಕೆ, ಸೊ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಇದರಲ್ಲಿ ಸೇರಿಸ್ಕೊಳ್ಳಲಿಕ್ಕೆ ನಮ್ಗೆ ಮೂರನೇ ಒಂದು ತಲೆಮಾರಿನ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಅಗತ್ಯ ಇದೆ ಅಂತ ಹೇಳಿ. ಸೊ ಹೀಗಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ ಫಾರೆನ್ಸಿಕ್ ಸೈನ್ಸ್ ಅಂದ್ರೆ ವಿಧಿ ವಿಜ್ಞಾನ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಇತ್ತೀಚೆಗೆ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸೊ ಯಾವುದು ಏನಂತಂದ್ರೆ ಇದು ಈ ಸ್ಕೀಮ್ ನ ಹೆಸರು ನ್ಯಾಷನಲ್ ಫಾರೆನ್ಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎನ್ಹಾನ್ಸ್ಮೆಂಟ್ ಸ್ಕೀಮ್ ಅಂತ ಜಾರಿಗೆ ತಂದಿದ್ದಾರೆ. ಓಕೆ, ಯಾಕೆ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ ಅಂತಂದ್ರೆ, ಸೊ ಇತ್ತೀಚೆಗೆ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ 2023 ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಕಾಯ್ದೆ ಅಡಿಯಲ್ಲಿ ಸೊ ಏನನ್ನ ಮ್ಯಾಂಡೇಟ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಫಾರೆನ್ಸಿಕ್ ಇನ್ವೆಸ್ಟಿಗೇಷನ್ ಅಂದ್ರೆ ಅಪರಾಧಗಳಲ್ಲಿ ಏನಂತಂದ್ರೆ ಈ 7 ಅಥವಾ 7ಕ್ಕಿಂತ ವರ್ಷ ಏನು ಶಿಕ್ಷೆಯನ್ನ ವಿಧಿಸುವಂತಹ ಏನು ಅಫೆನ್ಸ್ಗಳು ಇರುತ್ತಲ್ವಾ, ಆ ಒಂದು ಸಂದರ್ಭದಲ್ಲಿ ಏನ್ ಬೇಕು ಇಲ್ಲಿ ವಿಧಿ ವಿಜ್ಞಾನದ ಒಂದು ತನಿಖೆ ಅನ್ನುವಂಥದ್ದು ಬೇಕಾಗತ್ತೆ. ಓಕೆ, ಸೊ ಈ ಹಿನ್ನೆಲೆಯಲ್ಲಿ ಇವುಗಳ ಮೇಲೆ ಉಂಟಾಗುವಂತ ವರ್ಕ್ ಲೋಡ್ ಅಥವಾ ಕೆಲಸದ ಒತ್ತಡವನ್ನ ಸೊ ಇಲ್ಲಿ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಏನ್ ಮಾಡಲಾಗಿದೆ ಇವಾಗ, ಸೊ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ಫಾರೆನ್ಸಿಕ್ ಅಂತಂದ್ರೆ ಏನು? ಫಾರೆನ್ಸಿಕ್ ಇನ್ವಾಲ್ವ್ಸ್ ಅಪ್ಲಿಕೇಶನ್ ಆಫ್ ಸೈಂಟಿಫಿಕ್ ಮೆಥಡ್. ಓಕೆ, ಇನ್ ಕೇಸ್ ಏನಾದ್ರೂ ಯಾವ್ದಾದ್ರು ಅಪರಾಧ ಅಂತ ನಡೆದ ಸಂದರ್ಭದಲ್ಲಿ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಇಲ್ಲಿ ವೈಜ್ಞಾನಿಕ ವಿಧಾನಗಳ ಮೂಲಕ ಅಥವಾ ಟೆಕ್ನಿಕ್ ಮೂಲಕ ಏನ್ ಮಾಡ್ಲಾಗತ್ತೆ ಇಲ್ಲಿ ಈ ಅಪರಾಧಗಳನ್ನ ಇನ್ವೆಸ್ಟಿಗೇಟ್ ಮಾಡ್ಲಾಗತ್ತೆ. ಓಕೆ, ಹಾಗೆ ಇಲ್ಲಿ ಏನ್ ಮಾಡ್ಲಾಗತ್ತೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಅಥವಾ ಸಾಕ್ಷಿಗಳನ್ನ ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಕಲೆ ಹಾಕಲಾಗತ್ತೆ. ಯಾವುದಕ್ಕೆ ಇಲ್ಲಿ ಈ ಕಾನೂನಾತ್ಮಕ ವಿಚಾರಣೆಗಾಗಿ ಅಥವಾ ಪ್ರೊಸೀಡಿಂಗ್ ಗಾಗಿ ಅವುಗಳನ್ನ ಕಲೆ ಹಾಕಲಾಗತ್ತೆ. ಹಾಗಿದ್ರೆ ಇಲ್ಲಿ ಫಾರೆನ್ಸಿಕ್ ಏನು ಈ ವಿಧಿ ವಿಜ್ಞಾನದ ಒಂದು ರಿಪೋರ್ಟ್ ಅಂತ ಇರುತ್ತಲ್ವಾ, ಸೊ ನೀವು ಮರ್ಡರ್ ಆಗಿರ್ಬೋದು ಅಥವಾ ಅತ್ಯಾಚಾರದಂತ ಪ್ರಕರಣಗಳಲ್ಲಿ ಸೊ ಅಲ್ಲೇನ್ ಮಾಡ್ಲಾಗತ್ತೆ ಇಲ್ಲಿ ನಿಮ್ಗೆ ಈ ರೀತಿಯ ಒಂದು ಫಾರೆನ್ಸಿಕ್ ರಿಪೋರ್ಟ್ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್. ಓಕೆ, ಸೊ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಇದರ ಒಂದು ಅಗತ್ಯತೆ ಕಂಡು ಬರುತ್ತೆ. ಹಾಗೆ ಬಂಧನ ಅಂದ್ರೆ ಡಿಟರೆನ್ಸ್ ಅಂದ್ರೆ ಬಂಧನದ ಸಂದರ್ಭದಲ್ಲಿ ಡಿಸಾಸ್ಟರ್ ವಿಕ್ಟಿಮ್ ಐಡೆಂಟಿಫಿಕೇಶನ್. ಓಕೆ, ಸೊ ಇವಾಗ ಏನಾದ್ರು ಯಾರಾದ್ರೂ ವ್ಯಕ್ತಿ ಕಳೆದು ಹೋದಂತ ಸಂದರ್ಭದಲ್ಲಿ ಅಥವಾ ಅವರ ಒಂದು ಮೃತದೇಹ ಒಂದು ಪತ್ತೆಯಾದ ಸಂದರ್ಭದಲ್ಲಿ ಅವರ DNA ಮೂಲಕ ಏನ್ ಮಾಡ್ಲಾಗತ್ತೆ ಇಲ್ಲಿ, ಅಥವಾ ಈ ವಾರ್ ನಡೆದಂತ ಸಂದರ್ಭದಲ್ಲಿ ಅಥವಾ ಟೆರರಿಸ್ಟ್ ಅಟ್ಯಾಕ್ ಆದಂತ ಸಂದರ್ಭದಲ್ಲಿ, ಓಕೆ, ಸೊ ಅವರನ್ನ ಗುರುತಿಸ್ಲಿಕ್ಕೆ ಸೊ ಇಲ್ಲಿ ಫಾರೆನ್ಸಿಕ್ ರಿಪೋರ್ಟ್ ಅನ್ನ ಬಳಸಿಕೊಳ್ಳಲಾಗತ್ತೆ. ಹಾಗೆ ಕೆಲವೊಂದಿಷ್ಟು ಐತಿಹಾಸಿಕ ಪ್ರದೇಶಗಳು ಇರುತ್ತಲ್ವಾ, ಸೊ ಅವುಗಳು ಯಾವ ಒಂದು ಕಾಲಘಟ್ಟಕ್ಕೆ ಬಿಲಾಂಗ್ ಆಗಿದೆ ಅಂತ ಹೇಳಿ ಪತ್ತೆ ಹಚ್ಚಲಿಕ್ಕೂ ಕೂಡ ಸೊ ಇದು ಏನಾಗತ್ತೆ ನಮ್ಗೆ ಸೊ ಹೆಲ್ಪ್ ಆಗತ್ತೆ. ಎಸ್, ಸೊ ಇಲ್ಲಿ ಚಾಲೆಂಜಸ್ ಆಫ್ ಫಾರೆನ್ಸಿಕ್ ಇನ್ ಇಂಡಿಯಾ. ಓಕೆ, ಸೊ ಈ ಫಾರೆನ್ಸಿಕ್ ಸಂಬಂಧಿಸಿದಂತೆ ಸೊ ಭಾರತದಲ್ಲಿ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತ ಇಲ್ಲಿ ಮೊದಲನೇದಾಗಿ ಈ ಫಾರೆನ್ಸಿಕ್ಸ್ ಅನ್ನ ಅಥವಾ ಈ ಲ್ಯಾಬ್ರೋಟರಿಯಲ್ಲಿ ಏನಾಗಿದೆ ಅಂತಂದ್ರೆ ಸೊ ಮೂಲ ಸೌಕರ್ಯಗಳ ಮತ್ತು ಈ ರಿಸೋರ್ಸ್ಗಳ ಒಂದು ಕೊರತೆ ಇದೆ. ಓಕೆ, ಸೊ ಇಲ್ಲಿ ನೋಡಬಹುದು ಏನಂತಂದ್ರೆ ಸೊ ಈ ಫಾರೆನ್ಸಿಕ್ ಒಂದು ಸೆಕ್ಟರ್ ಅಲ್ಲಿ ಸುಮಾರು ಇನ್ನು 40% ಏನಿದೆ ಅಂತಂದ್ರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ. ಓಕೆ, ಹಾಗೆ ಇನ್ನು ಬಜೆಟ್ ಅಂತ ನೋಡಿದ್ರೆ ಸೊ ಇಲ್ಲಿ ಬಜೆಟ್ ನಲ್ಲಿ ಸೊ ಈ ಫಾರೆನ್ಸ್ಗೆ ಸಂಬಂಧಿಸಿದಪಟ್ಟಂತೆ ಯಾವುದೇ ಒಂದು ಹೆಚ್ಚಿನ ಒಂದು ಏನು ಹೆಚ್ಚಿನ ಒಂದು ಅನುದಾನವನ್ನ ಘೋಷಣೆ ಮಾಡಿಲ್ಲ. ಹಾಗೆ ಇಲ್ಲಿ ಕ್ವಾಲಿಟಿ ಅಂಡ್ ಸ್ಟ್ಯಾಂಡರ್ಡೈಸೇಷನ್ ಕೆಲವೊಂದು ಬಾರಿ ಏನಾಗತ್ತೆ ಅಂತಂದ್ರೆ ಇವರು ನೀಡುವಂತಹ ಒಂದು ಏನ್ ರಿಪೋರ್ಟ್ ಇರುತ್ತಲ್ವಾ, ಸೊ ಇದು ಅಷ್ಟೊಂದು ಗುಣಮಟ್ಟದ ಆಗಿರೋದಿಲ್ಲ. ಓಕೆ, ಹಾಗೆ ಸೊ ಇಲ್ಲಿ ಕೆಲವೊಂದಿಷ್ಟು ಪ್ರೋಟೋಕಾಲ್ಗಳಿರುತ್ತೆ ಅಥವಾ ನಿಯಮಾವಳಿಗಳಿರುತ್ತೆ. ಅಂದ್ರೆ ಈ ವಿಧಿ ವಿಜ್ಞಾನದ ರಿಪೋರ್ಟ್ಗಳನ್ನ ತಯಾರಿಸುವಾಗ ಸೊ ಆ ಒಂದು ಸಂದರ್ಭದಲ್ಲಿ ಆ ಪ್ರೋಟೋಕಾಲ್ಗಳನ್ನ ಸರಿಯಾಗಿ ಪಾಲನೆಯನ್ನ ಮಾಡ್ತಾ ಇಲ್ಲ.
ಓಕೆ. ಹಾಗೆ ಲೀಗಲ್ ಅಂಡ್ ಇನ್ಸ್ಟಿಟ್ಯೂಷನಲ್. ಸೊ ಈ ಒಂದು ವರದಿಯನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಕಂಟಾಮಿನೇಷನ್ ಹಾಗೆ ಇಂಪ್ರಾಪರ್ ಅಂದ್ರೆ ಕೆಲವೊಂದು ಬಾರಿ ಅಕ್ರಮ ಕೂಡ ನಡೀಬಹುದು. ಅಂದ್ರೆ ಆ ವರದಿಯನ್ನ ತಪ್ಪಾಗಿ ಕೂಡ ಓಕೆ ನೀಡುವಂತ ಚಾನ್ಸಸ್ ಕೂಡ ಇರುತ್ತೆ. ಎಸ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಮಾಲಿಮಾಟ್ ಕಮಿಟಿಯನ್ನ ಏನು ಈ ಸವಾಲುಗಳನ್ನ ಫೇಸ್ ಮಾಡ್ತಾ ಇದೆ ಅಲ್ವಾ, ಏನು ಈ ಫಾರೆನ್ಸಿಕ್ ಸಂಬಂಧಪಟ್ಟಂತೆ. ಸೊ ಇದನ್ನ ಓವರ್ಕಮ್ ಮಾಡ್ಲಿಕ್ಕೆ 2003ರಲ್ಲಿ ಮಾಲಿಮಟ್ ಕಮಿಟಿಯನ್ನ ಫಾರ್ಮ್ ಮಾಡ್ಲಾಗತ್ತೆ. ಸೊ ಅದು ಏನ್ ಮಾಡುತ್ತೆ ಇಲ್ಲಿ ಒಂದಿಷ್ಟು ಶಿಫಾರಸುಗಳನ್ನ ಮಾಡುತ್ತೆ. ಓಕೆ, ಏನಂತಂದ್ರೆ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಓಕೆ ಸಾಂಸ್ಥಿಕ ಒಂದು ಮಟ್ಟದಲ್ಲಿ ಕೋಆರ್ಡಿನೇಷನ್ ಅಮಾಂಗ್ ಇನ್ವೆಸ್ಟಿಗೇಟರ್, ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಂಡ್ ಪ್ರಾಸಿಕ್ಯೂಟರ್. ಸೊ ಇಲ್ಲಿ ಏನು ವಿಚಾರಣೆ ಅಂತ ಬರುತ್ತಲ್ವಾ, ವಿಚಾರಣಾಗಾರರು ಹಾಗೆ ಇಲ್ಲಿ ಈ ಫಾರೆನ್ಸಿಕ್ ಎಕ್ಸ್ಪರ್ಟ್ಗಳು ಹಾಗೆ ತನಿಖಾಧಿಕಾರಿಗಳ ನಡುವೆ ಏನ್ ಮಾಡ್ಬೇಕು ಇಲ್ಲಿ ಸಹಕಾರವನ್ನ ಸೊ ಇಲ್ಲಿ ಮಾಡುವಂತ ಒಂದು ಕಾರ್ಯತಂತ್ರವನ್ನ ಏನು ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೇಳಿ ಈ ಒಂದು ಕಮಿಟಿ ಹೇಳುತ್ತೆ. ಹಾಗೆ ಟ್ರೈನಿಂಗ್ ಅಂಡ್ ಕೆಪಾಸಿಟಿ ಬಿಲ್ಡಿಂಗ್. ಸೊ ಯಾರು ಈ ಒಂದು ಫಾರೆನ್ಸಿಕ್ ಲ್ಯಾಬ್ರೋಟರಿಗಳಲ್ಲಿ ವರ್ಕ್ ಮಾಡ್ತಾರಲ್ವಾ, ಸೊ ಅವರಿಗೆ ಏನು ಈ ಫಾರೆನ್ಸಿಕ್ ಗೆ ಸಂಬಂಧಪಟ್ಟಂತೆ ಸೊ ಏನು ಇಲ್ಲಿ ಕೆಲವೊಂದಿಷ್ಟು ತರಬೇತಿಯನ್ನ ಕೂಡ ನೀಡಬೇಕಂತ ಹೇಳಿ ಈ ಒಂದು ಕಮಿಟಿ ಶಿಫಾರಸನ್ನ ಮಾಡುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್, ಹಣಕಾಸು ಕ್ರಿಯಾ ಕಾರ್ಯಪಡೆ. ಓಕೆ, ಸೊ ಇಲ್ಲಿ ಇತ್ತೀಚೆಗೆ ಈ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಪ್ಲೆನರಿ ಹೆಲ್ಡಿಂಗ್. ಸೊ ಒಂದು ಪ್ಲೆನರಿ ಅಂತಂದ್ರೆ ಇಲ್ಲಿ ಮೀಟಿಂಗ್ ಅನ್ನ ಓಕೆ ಸೊ ಮೀಟಿಂಗ್ ಅನ್ನ ಹೆಲ್ಡ್ ಮಾಡಲಾಗಿತ್ತು ಸೊ ಸಿಂಗಾಪುರ್ನಲ್ಲಿ. ಸೊ ಇದೇನ ಒಂದು ಹೊಸ ನೀತಿಯನ್ನ ಅಡಾಪ್ಟ್ ಮಾಡ್ಕೊಂಡಿದೆ ಅಂತಂದ್ರೆ ಇಲ್ಲಿ ಮ್ಯೂಚುವಲ್ ಎವ್ಯಾಲ್ಯೂಯೇಷನ್ ರಿಪೋರ್ಟ್ ಆಫ್ ಇಂಡಿಯಾ. ಓಕೆ, ಸೊ ಇಲ್ಲಿ ಈ ರೀತಿಯ ಒಂದು ಮ್ಯೂಚುವಲ್ ಇವ್ಯಾಲ್ಯೂಯೇಷನ್ ಆಫ್ ಇಂಡಿಯಾ ವಾಸ್. ಸೊ ಇದನ್ನ ಭಾರತ 2010ರಲ್ಲಿನೇ ಏನ್ ಮಾಡಲಾಗಿರುತ್ತೆ, ಈ ಒಂದು ನೀತಿಯನ್ನ ಅಳವಡಿಸಿಕೊಂಡಿರುತ್ತೆ. ಓಕೆ, ಸೊ ಕರೆಂಟ್ MER ಪ್ಲೇಸಸ್ ಇಂಡಿಯಾ ಇನ್ ದ ರೆಗ್ಯುಲರ್ ಫಾಲೋ ಕ್ಯಾಟಗರಿ. ಸೊ ಈ ಒಂದು ಮ್ಯೂಚುವಲ್ ಇವ್ಯಾಲ್ಯೂಯೇಷನ್ ರಿಪೋರ್ಟ್ ಅನ್ನ ಸೊ ಇದರ ಅಡಿಯಲ್ಲಿ ಭಾರತವನ್ನ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿಯಲ್ಲಿ ಇರಿಸಿದೆ. ಓಕೆ, ಹಾಗಿದ್ರೆ ಈ ರೀತಿಯ ಒಂದು ಫಾಲೋ ಅಪ್ ಕ್ಯಾಟಗರಿಯಲ್ಲಿ ಸೊ ಭಾರತವನ್ನ ಈ ಒಂದು ಪೊಸಿಷನ್ ಅಲ್ಲಿ ಇರಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಗಳಾಗುತ್ತೆ ಅಂತ ನೋಡೋಣ. ಓಕೆ, ಸೊ ಇದರಲ್ಲಿ ಮೊದಲನೇದಾಗಿ ವಾಟ್ ಈಸ್ MER ಆಫ್ FATF. ಸೊ ಈ FATF ರಿಲೀಸ್ ಮಾಡಿರುವಂತ ಈ MER ನ ಮಹತ್ವ ಏನಂತಂದ್ರೆ MER ಇಸ್ ಅನ್ ಅಸೆಸ್ಮೆಂಟ್ ಆಫ್ ಕಂಟ್ರೀಸ್ ಮೆಜರ್ಮೆಂಟ್ ಆಫ್ ಕಾಂಬ್ಯಾಟ್ ಅಂದ್ರೆ ಸೊ ಈ ಒಂದು ದೇಶ ಆಗಿದ್ಕೊಂಡು ಸೊ ಇಲ್ಲಿ ಅಕ್ರಮ ಹಣ ವರ್ಗಾವಣೆಯನ್ನ ತಡೆಗಟ್ಟಲಿಕ್ಕೆ. ಸೊ ಅಕ್ರಮ ಹಣ ವರ್ಗಾವಣೆ ಅಂತಂದ್ರೆ ಸೊ ಇಲ್ಲಿ ಈ ಹಣ ಇರುತ್ತಲ್ವಾ ಅಕ್ರಮ ಅಂತ ಬಂದಾಗ ಈ ಹಣವನ್ನ ಗಳಿಸಿರುವುದಕ್ಕೆ ಯಾವುದೇ ಒಂದು ಲೀಗಲ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಓಕೆ, ಅಂತಹ ಹಣವನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಅಥವಾ ಏನು ಇದು ಡ್ರಗ್ಸ್ ಅಂತ ಬರುತ್ತಲ್ವಾ ಅವುಗಳ ಸಾಗಾಣಿಕೆಗಳಿಗೆ ಏನ್ ಮಾಡ್ಲಾಗತ್ತೆ ಇಲ್ಲಿ ಅವುಗಳನ್ನ ಬಳಸಿಕೊಳ್ಳಲಾಗತ್ತೆ. ಓಕೆ, ಸೊ ಇದನ್ನ ತಡೆಗಟ್ಟಲಿಕ್ಕೆ ಅಂದ್ರೆ ದೇಶಗಳು ಯಾವೆಲ್ಲ ರೀತಿ ಒಂದು ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದ್ರ ಮೇಲೆ ಏನ್ ಮಾಡುತ್ತೆ ಇದು ಕೆಲವೊಂದಿಷ್ಟು ಅವುಗಳನ್ನ ಕ್ಯಾಟಗರಿ ಮಾಡುತ್ತೆ. ಇವಾಗ ಭಾರತಕ್ಕೆ ಈ ಹಿನ್ನೆಲೆಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿ ಅಂತ ಕ್ಯಾಟಗರಿಯಲ್ಲಿ ಸೇರಿಸಿದಲ್ವಾ, ಈ ರೀತಿ ಏನ್ ಮಾಡುತ್ತೆ ಆ ದೇಶಗಳನ್ನ ಇಲ್ಲಿ ಲಿಸ್ಟ್ ಮಾಡುತ್ತೆ. ಎಸ್, ನೀವು ನೋಡಿರ್ಬೋದು ಇಲ್ಲಿ MER ನಲ್ಲಿ ಭಾರತವನ್ನ ಇಲ್ಲಿ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿಯಲ್ಲಿ ಏನ್ ಮಾಡಿದ್ದಾರೆ ಸೇರಿಸಿದ್ದಾರೆ ಅಂತ. ಓಕೆ, ಸೊ ಇದರ ಅರ್ಥ ಏನಂತಂದ್ರೆ ಇದರ ಮಹತ್ವ ಏನಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂಡ್ ಇಂಟಿಗ್ರಿಟಿ. ಓಕೆ, ಸೊ ಇಟ್ ಡೆಮಾನ್ಸ್ಟ್ರೇಟ್ ದ ಸ್ಟೆಬಿಲಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದ ಫೈನಾನ್ಷಿಯಲ್ ಸಿಸ್ಟಮ್. ಅಂದ್ರೆ ಹಣಕಾಸು ವ್ಯವಸ್ಥೆಯಲ್ಲಿ ಸ್ಥಿರತೆ ಇದೆ ಅಂತ ಹೇಳಿ ಏನ್ ಮಾಡುತ್ತೆ ಸೊ ಈ ರೆಗ್ಯುಲರ್ ಫಾಲೋ ಅಪ್ ಕ್ಯಾಟಗರಿ ಅನ್ನುವಂಥದ್ದು ಸೂಚಿಸುತ್ತೆ. ನೆಕ್ಸ್ಟ್ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ ಆಕ್ಸೆಸ್. ಸೊ ಈ ರೀತಿ ಒಂದು ಬೆಟರ್ ರ್ಯಾಂಕಿಂಗ್ ಅನ್ನ ಕೊಡೋದ್ರಿಂದ ಏನ್ ಮಾಡತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಗ್ಲೋಬಲ್ ಹಣಕಾಸು ಸಂಸ್ಥೆಗಳಿರುತ್ತಲ್ವಾ, ಸೊ ಇವ್ರಿಗೆ ಏನ್ ಮಾಡುತ್ತೆ ಇಲ್ಲಿ ಹಣಕಾಸಿನ ಹರಿವನ್ನ ಹೆಚ್ಚಿಸುವಂತೆ ಮಾಡುತ್ತೆ. ಹಾಗೆ UPI ಗ್ಲೋಬಲ್ ಎಕ್ಸ್ಪಾನ್ಷನ್ ಸಪೋರ್ಟ್ ದಿ ಗ್ಲೋಬಲ್ ಎಕ್ಸ್ಪಾನ್ಷನ್ ಆಫ್ ಇಂಡಿಯಾಸ್ ಯುನಿಫೈಡ್ ಪೇಮೆಂಟ್. ಇವಾಗ ಆಲ್ರೆಡಿ ಏನಿದೆ ಅಂತಂದ್ರೆ UPI ವ್ಯವಸ್ಥೆ ಅನ್ನುವಂಥದ್ದು ಭಾರತದಲ್ಲಿದೆ. ಓಕೆ, ಸೊ ಇದು ಏನಂತಂದ್ರೆ ಅಷ್ಟೊಂದು ಸೇಫ್ ಅಂತ ಅನ್ಸಿದಾಗ ಏನಾಗುತ್ತೆ ಅಂತಂದ್ರೆ ಇದು ಬೇರೆ ದೇಶಗಳಲ್ಲಿ ಕೂಡ ಸೊ ಇದು ವರ್ಕ್ ಮಾಡ್ಲಿಕ್ಕೆ ಇದು ಸಹಾಯವಾಗುತ್ತೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಅಂತಂದ್ರೆ ಏನಂತಂದ್ರೆ ಇದನ್ನ G7 ಕಂಟ್ರಿಗಳು ಏನ್ ಮಾಡುತ್ತೆ ಅಂತಂದ್ರೆ ಇದನ್ನ 1989ನಲ್ಲಿ ಫಾರ್ಮ್ ಮಾಡಲಾಗತ್ತೆ. ಓಕೆ,
ಸೊ ಇತ್ತೀಚೆಗೆ ರಷ್ಯಾವನ್ನ ಏನ್ ಮಾಡಲಾಗಿದೆ ಅಂತಂದ್ರೆ ಸಸ್ಪೆಂಡ್ ಮಾಡಲಾಗಿದೆ. ಓಕೆ, ರಷ್ಯಾ ಕೂಡ ಏನಾಗಿತ್ತು ಅಂದ್ರೆ ಈ FATF ನ ಮೆಂಬರ್ ಆಗಿತ್ತು. ಸೊ ಇದನ್ನ ಇತ್ತೀಚೆಗೆ ಸಸ್ಪೆಂಡ್ ಮಾಡಲಾಗಿದೆ. ಓಕೆ, ಸೊ ಭಾರತ ಇದಕ್ಕೆ 2010ರಲ್ಲಿ ಏನಾಗುತ್ತೆ, ಸೊ ಮೆಂಬರ್ ಆಗಿ ಸೇರಿಕೊಳ್ಳುತ್ತೆ. ಓಕೆ, ಸೊ ಇದರ ಉದ್ದೇಶ ಏನಂತಂದ್ರೆ ಇಲ್ಲಿ ಮನಿ ಲಾಂಡ್ರಿಂಗ್ ಅನ್ನ ಕಾಂಬ್ಯಾಟ್ ಮಾಡುವಂಥದ್ದು ಅಥವಾ ಅಕ್ರಮ ಹಣ ವರ್ಗಾವಣೆಯನ್ನ ತಡೆಗಟ್ಟುವಂತ ಉದ್ದೇಶವನ್ನ ಈ ಒಂದು FATF ಹೊಂದಿದೆ. ಓಕೆ, ಹಾಗಿದ್ರೆ ಈ FATF ನ ರೋಲ್ ಏನಂತಂದ್ರೆ ಈ ಏನು ಹಣದ ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ದೇಶಗಳು ಏನ್ ಮಾಡತ್ತಂದ್ರೆ ಕೆಲವೊಂದಿಷ್ಟು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಲಿಸ್ಟ್ಗಳನ್ನ ಏನ್ ಮಾಡತ್ತಂದ್ರೆ ಅದು ರೆಡಿ ಮಾಡುತ್ತೆ. ಸೊ ಅದರಲ್ಲಿ ಗ್ರೇ ಅಂಡ್ ಬ್ಲಾಕ್ ಲಿಸ್ಟ್ ಅಂತ ಬರುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ವೀಕ್ ಮೇಜರ್ಸ್ ಆಫ್ ಕಾಂಬ್ಯಾಟ್ ಮನಿ ಲಾಂಡ್ರಿಂಗ್ ಅಂದ್ರೆ ಇವಾಗ ಇದರ ಕುರಿತು ನೀವು ಈ ಮನಿ ಲಾಂಡ್ರಿಂಗ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಇಲ್ಲಿ ನೀವು ತೆಗೆದುಕೊಳ್ಳುವಂತ ಕ್ರಮಗಳು ತುಂಬಾ ವೀಕ್ ಆಗಿದ್ದಾಗ, ಸೊ ಅದನ್ನ ಆಗಿದ್ದಾಗ ಆ ದೇಶಗಳನ್ನ ಅದು ಗ್ರೇ ಅಂಡ್ ಬ್ಲಾಕ್ ಲಿಸ್ಟ್ ನಲ್ಲಿ ಸೇರಿಸುತ್ತೆ. ಫಸ್ಟ್ ಒನ್ ಇಲ್ಲಿ ನೀವು ನೋಡ್ಬೋದು ಗ್ರೇ ಲಿಸ್ಟ್ ಅಂತ ಬಂದ್ರಾಗ ಕಂಟಿನ್ಯೂ ದಟ್ ಆಕ್ಟಿವ್ಲಿ ವರ್ಕಿಂಗ್ ವಿತ್ FATF ಟು ಅಡ್ರೆಸ್ ಸ್ಟ್ರಾಟಜಿಕ್ ಏನು ಡೆಫಿಷಿಯನ್ಸಿ ಇನ್ ದ ರಿಜಿಮ್. ಓಕೆ, ಸೊ ನೆಕ್ಸ್ಟ್ ಇಯರ್ ಬ್ಲಾಕ್ ಲಿಸ್ಟ್. ಸೊ ಇದು ಹೈ ರಿಸ್ಕ್. ಓಕೆ, ಸೊ ಈಗ ನೀವು ನೋಡಿರ್ಬೋದು ನಾರ್ತ್ ಕೊರಿಯಾ ಆಗಿರ್ಬೋದು. ಓಕೆ, ಸೊ ಇವುಗಳು ಏನಿದೆ ಅಂತಂದ್ರೆ ಈ ಒಂದು ಪ್ರದೇಶದಲ್ಲಿ ತುಂಬಾ ಏನಾಗತ್ತೆ ಇಲ್ಲಿ ಆ ಒಂದು ಮನಿ ಲಾಂಡ್ರಿಂಗ್ ಅನ್ನುವಂಥದ್ದು ಕಂಡು ಬರುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟ್ ವಾಟ್ ಮೇಕ್ಸ್ ಫಂಕ್ಷನಿಂಗ್ ಆಫ್ FATF ಲೆಸ್ ಎಫೆಕ್ಟಿವ್. ಸೊ ಇದರ ಒಂದು ಕಳಪೆ ಒಂದು ಏನು ಕಾರ್ಯನಿರ್ವಹಣೆಗೆ ಏನೆಲ್ಲ ಕಾರಣಗಳಿವೆ ಅಂತಂದ್ರೆ ಇಲ್ಲಿ ಇದು ಈ ಒಂದು FATF ತೆಗೆದುಕೊಳ್ಳುವಂತ ಏನ್ ರೂಲ್ಸ್ ಇದೆ ಅಲ್ವಾ, ಸೊ ಅದು ಏನಂತಂದ್ರೆ ಫಾರ್ಮಲ್ ಆಗಿಲ್ಲ. ಅಂದ್ರೆ ಅದು ಏನಂತಂದ್ರೆ ಬೈಂಡಿಂಗ್ ಆಗಿರೋದಿಲ್ಲ. ಹಾಗೆ ಇಲ್ಲಿ ಹೆಚ್ಚಿನ ಅಂದ್ರೆ ಕೆಲವೊಂದು ದೇಶಗಳನ್ನ ಇದು ಏನ್ ಮಾಡತ್ತಂದ್ರೆ ಈ ಗ್ರೇ ಲಿಸ್ಟ್ ಬ್ಲಾಕ್ ಲಿಸ್ಟ್ ಅಂತ ಕ್ರಿಯೇಟ್ ಮಾಡತ್ತಲ್ವಾ, ಸೊ ಅವುಗಳಲ್ಲಿ ಕೂಡ ಏನಿದೆ ಅಂತಂದ್ರೆ ಕೆಲವೊಂದಿಷ್ಟು ಏನಿದೆ ಫಾಲ್ಟ್ ಗಳಿವೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಎಮರ್ಜಿಂಗ್ ಸೋರ್ಸ್ ಫಾರ್ ಟೆರರ್ ಫೈನಾನ್ಸಿಂಗ್. ಎಸ್. ಸೊ ಇವಾಗ ಏನಿದೆ ಅಂತಂದ್ರೆ ಈ ಹಣ ವರ್ಗಾವಣೆಗಾಗಿ ಕ್ರಿಪ್ಟೋ ಕರೆನ್ಸಿಗಳ ಮೂಲಕ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಹಣ ವರ್ಗಾವಣೆಯನ್ನ ಮಾಡ್ತಾ ಇದ್ದಾರೆ. ಈ ಕ್ರಿಪ್ಟೋ ಕರೆನ್ಸಿ ಅಂತ ಬಂದ್ರೆ ಸೊ ಇದನ್ನ ಪತ್ತೆ ಹಚ್ಚುವಂತದ್ದು ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದು ಕೂಡ ಏನಂತಂದ್ರೆ ಇದಕ್ಕೆ ಸವಾಲಾಗಿರುವಂತ ಕೆಲಸ ಆಗಿದೆ. ಸೊ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನ್ಯೂಸ್ ಅಂಡ್ ಶಾರ್ಟ್ಸ್ ಬಗ್ಗೆ ನೋಡೋಣ. ಓಕೆ, ಸೊ ಮೊದಲನೇದಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದ್ರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ. ಓಕೆ, ಸೊ ಇದರಲ್ಲಿ ಏನಿದೆ ಅಂತಂದ್ರೆ ಇತ್ತೀಚೆಗೆ UNGA ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಎಲೆಕ್ಟೆಡ್ ಸೊ ಡೆನ್ಮಾರ್ಕ್, ಗ್ರೀಸ್, ಪಾಕಿಸ್ತಾನ, ಪನಾಮಾ ಅಂಡ್ ಸೋಮಾಲಿಯಾ ಟು UNSC ಒಂದು ಈ ಜನರಲ್ ಕೌನ್ಸಿಲ್ ಏನ್ ಬರುತ್ತಲ್ವಾ, ಇವುಗಳ ಒಂದು ಇದರಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟು 10 ಏನಿದೆ ಅಂತಂದ್ರೆ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 5ರನ್ನ ಆಯ್ಕೆ ಮಾಡಲಾಗಿದೆ. ಸೊ ಇವರ ಒಂದು ಅಧಿಕಾರಾವಧಿ ಎಷ್ಟಿರುತ್ತೆ ಇಲ್ಲಿ 2 ವರ್ಷಗಳ ಅವಧಿವರೆಗೆ ಇರುತ್ತೆ. ಓಕೆ, ಸೊ ಫಸ್ಟ್ ಇವಾಗ ಈ UNSC ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದನ್ನ ಯಾವಾಗ ಫಾರ್ಮ್ ಮಾಡಲಾಗುತ್ತೆ ಇಲ್ಲಿ UN ಚಾರ್ಟರ್ ಮೂಲಕ 1945 ಫಾರ್ಮ್ ಮಾಡಲಾಗುತ್ತೆ. ಸೊ ಇಲ್ಲಿ ಈ UNSC ಅಂದ್ರೆ ಈ ವಿಶ್ವಸಂಸ್ಥೆಯಲ್ಲಿ 6 ಪ್ರಿನ್ಸಿಪಲ್ ಆರ್ಗನ್ ಬರುತ್ತೆ. ಆ ಒಂದು 6 ಪ್ರಿನ್ಸಿಪಲ್ ಆರ್ಗನ್ಗಳಲ್ಲಿ ಸೊ ಈ UNSC ಕೂಡ ಒಂದಾಗಿದೆ. ಓಕೆ, ಸೊ ಇದರಲ್ಲಿ ಒಟ್ಟು 15 ಮೆಂಬರ್ಸ್ಗಳು ಬರ್ತಾರೆ. ಸೊ ಈ 15 ಮೆಂಬರ್ಗಳಲ್ಲಿ 5 ಮೆಂಬರ್ಸ್ ಏನಿದ್ದಾರೆ ಅಂತಂದ್ರೆ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಓಕೆ, ಹಾಗೆ 10 ಏನಿದ್ದಾರೆ ಅಂತಂದ್ರೆ ಇಲ್ಲಿ ನಾನ್ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಓಕೆ, ಸೊ ಇದರಲ್ಲಿ 10 ಏನು 5 ಪರ್ಮನೆಂಟ್ ಮೆಂಬರ್ಸ್ ಅಂತ ಹೇಳಿದ್ದೆ. ಅದರಲ್ಲಿ ಯಾರೆಲ್ಲ ಬರ್ತಾರೆ ಅಲ್ಲಿ ಚೀನಾ, ಫ್ರಾನ್ಸ್, ರಷ್ಯಾ ಮತ್ತೆ UK ಮತ್ತೆ USA ಬರ್ತಾರೆ. ಓಕೆ, ಸೊ ಇದರ ಒಂದು ಉದ್ದೇಶ ಅಂತಂದ್ರೆ ಜಾಗತಿಕವಾಗಿ ಏನು ಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡುವಂತ ಒಂದು ಉದ್ದೇಶವನ್ನ ಇದು ಹೊಂದಿದೆ. ನೆಕ್ಸ್ಟ್ ಮಲ್ಟಿಲ್ಯಾಟ್ರಲ್ ಪೀಸ್ ಆಪರೇಷನ್ಸ್ ಅಂತ ಬರುತ್ತೆ. ಓಕೆ, ಸೊ ಏನಿದು ಅಂತಂದ್ರೆ ಇತ್ತೀಚೆಗೆ ಸಿಟಿ ಅನ್ನುವಂಥದ್ದು ಸೊ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಸೊ ಮಲ್ಟಿಲ್ಯಾಟ್ರಲ್ ಪೀಸ್ ಆಪರೇಷನ್ ಇನ್ 2023 ಅಂತ ಹೇಳಿ. ಸೊ ಇದೇನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಲಾರ್ಜೆಸ್ಟ್ ನಂಬರ್ ಆಫ್ ಮಲ್ಟಿಲ್ಯಾಟ್ರಲ್ ಪೀಸ್ ಆಪರೇಷನ್ 20 ವರ್ ಕಂಡಕ್ಟೆಡ್ ಬೈ ದ ಯುನೈಟೆಡ್ ನೇಷನ್. ಅಂದ್ರೆ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಜಾಗತಿಕವಾಗಿ ಶಾಂತಿ ಸ್ಥಾಪನೆಗಾಗಿ ಕೆಲವೊಂದಿಷ್ಟು ಏನಂತಂದ್ರೆ ಇಲ್ಲಿ ರಕ್ಷಣಾ ಪಡೆಗಳನ್ನ ನಿಯೋಜನೆ ಮಾಡುತ್ತೆ ಅಥವಾ ಏನ್ ಕಾರ್ಯಾಚರಣೆಗಳನ್ನ ಮಾಡುತ್ತೆ. ಓಕೆ, ಸೊ ಅಂತದ್ರಲ್ಲಿ ಅತಿ ಹೆಚ್ಚು ಈ ರೀತಿಯ ಒಂದು ಕಾರ್ಯಾಚರಣೆ ಮಾಡಿದಂತ ಒಂದು ಸಂಸ್ಥೆ ಯಾವ್ದಂತಾರೆ ಇಲ್ಲಿ ಯುನೈಟೆಡ್ ನೇಷನ್ ಆಗಿದೆ.
ಸೊ ಇದರಲ್ಲಿ ಒಂದು ಹೆಚ್ಚಿನ ಒಂದು ಹೈಯೆಸ್ಟ್ ಕಂಟ್ರಿಬ್ಯೂಷನ್ ಯಾರ್ದಿದೆ ಅಂತಾರೆ ಅಂದ್ರೆ ಈ ಶಾಂತಿ ಸ್ಥಾಪನೆಗಾಗಿ ಮಿಲಿಟರಿಯನ್ನ ನೀಡಿರುವಂತ ದೇಶ ಯಾವುದು ಅಂತಂದ್ರೆ ಇಲ್ಲಿ 2023ರಲ್ಲಿ ಭಾರತವೇ ಆಗಿದೆ. ಓಕೆ, ಹಾಗಿದ್ರೆ ಈ ರೀತಿಯ ಒಂದು ಶಾಂತಿ ಸ್ಥಾಪನಾ ಕಾರ್ಯಾಚರಣೆಯನ್ನ ಓಕೆ ಸೊ ಯಾವ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ಮಾಡಲಾಗಿದೆ ಅಂತಂದ್ರೆ ಸಬ್ ಸಹರನ್ ಆಫ್ರಿಕಾದಲ್ಲಿ ಮಾಡಲಾಗಿದೆ. ನೆಕ್ಸ್ಟ್ ಟಾಪಿಕ್ ಪ್ರಾಜೆಕ್ಟ್ 28 ಅಂತ ಹೇಳಿ ಏನಿದೆ ಪ್ರಾಜೆಕ್ಟ್ 28 ಅಂತಂದ್ರೆ ಇದು ಒಂದು ಆಂಟಿ ಸಬ್ಮರೈನ್ ವಾರ್ಫೇರ್ ಅಂದ್ರೆ ಸಬ್ಮರೈನ್ಗಳನ್ನ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಇರುವಂತಹ ಒಂದು ಯೋಜನೆ ಇದು. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಅಥವಾ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಇಂಡಿಯನ್ ನೇವಿಯವರು ಡಿಸೈನ್ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ INS ಕಮೋರ್ತಾ ಹಾಗೆ INS ಕದಂಬತ್ ಹಾಗೆ INS ಕಿಲ್ತಾನಾಂಗ್ INS ಕವರಟ್ಟಿಯನ್ನ ಏನ್ ಮಾಡ್ಲಾಗತ್ತೆ ಇಲ್ಲಿ ಬಿಲ್ಡ್ ಮಾಡ್ಲಾಗ್ತಾ ಇದೆ. ನೆಕ್ಸ್ಟ್ ನಾಗಾಸ್ತ್ರ 1 ಅಂತ ಹೇಳಿ ಸೊ ಇದೇನಂತಂದ್ರೆ ಇಂಡಿಯನ್ ಆರ್ಮಿ ರಿಸೀವ್ಡ್ ಫಸ್ಟ್ ಇಂಡಿಜಿನಿಯಸ್ ಲೋಯ್ಟ್ರಿಂಗ್ ಮುನಿಷನ್ ಸುಸೈಡ್ ಡ್ರೋನ್ಸ್ ನಾಗಾಸ್ತ್ರ ಅಂತ ಹೇಳಿ ಇದೇನ್ ರೀತಿ ಏನಂತಂದ್ರೆ ಡ್ರೋನ್ ಇದು. ಓಕೆ, ಸೊ ಡ್ರೋನ್ ಅಂತ ಅಂದ್ರೆ ಸುಸೈಡ್ ಡ್ರೋನ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕಿದು, ಸುಸೈಡ್ ಡ್ರೋನ್. ಸೊ ಇದರ ಇದು ಯಾವ ರೀತಿ ಕಾರ್ಯವನ್ನ ಮಾಡುತ್ತೆ ಅಂದ್ರೆ ಸ್ಟ್ರೈಕ್ಸ್ ಆನ್ ಎನಿಮಿ ಕ್ಯಾಂಪಸ್ ವಿತೌಟ್ ಎಂಡೇಂಜರಿಂಗ್ ದ ಲೈಫ್ಸ್ ಆಫ್ ಸೋಲ್ಜರ್ಗಳಿಗೆ ಯಾವುದೇ ಒಂದು ಹಾನಿ ಆಗದಂತೆ ಏನು ಶತ್ರು ಕ್ಯಾಂಪ್ಗಳಿರುತ್ತಲ್ವಾ ಅವುಗಳ ಮೇಲೆ ಇಲ್ಲಿ ದಾಳಿಯನ್ನ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿದೆ. ನೆಕ್ಸ್ಟ್ ರುದ್ರಂ 2 ಅಂತ ಬರುತ್ತೆ. ಏನಿದು ಅಂತಂದ್ರೆ ಸೊ ಇದು ಇಂಡಿಜಿನಿಯಸ್ಲಿ ಡೆವಲಪ್ಡ್ ಸಾಲಿಡ್ ಪ್ರೊಫೈಲ್ಡ್ ಏರ್ ಲಾಂಚ್ ಮಿಸೈಲ್ ಅಂದ್ರೆ ಸ್ಥಳೀಯವಾಗಿ ಅಂದ್ರೆ ಭಾರತದಲ್ಲಿಯೇ ತಯಾರು ಮಾಡಲಾದಂತ ಒಂದು ಕ್ಷಿಪಣಿ ಇದು. ಓಕೆ, ಸೊ ಇದು ಏರ್ ಟು ಸರ್ಫೇಸ್ ಕಾರ್ಯಾಚರಣೆಯನ್ನ ಮಾಡುತ್ತೆ. ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಇಲ್ಲಿ DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅವರು ಸೊ ಇದನ್ನ ಬಿಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಇಯರ್ ಮೈಕ್ರೋವೇವ್ ಅಸ್ಕರೆಂಟ್ ಚಾಪ್ ರಾಕೆಟ್ ಅಂತ ಹೇಳಿ ಸೊ ಇದನ್ನ ಯಾರು ಡೆವಲಪ್ ಮಾಡಿದ್ದಾರೆ ಇಲ್ಲಿ DRDO ಅವರು ಡೆವಲಪ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಜಾವೆಲಿನ್ ಆಂಟಿ ಟ್ಯಾಂಕ್ ವೆಪನ್ ಸಿಸ್ಟಮ್. ಓಕೆ, ಸೊ ಇದನ್ನ ಜಂಟಿಯಾಗಿ ಇಂಡಿಯಾ ಮತ್ತೆ US ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಮಿಸೈಲ್ ಅನ್ನ ಭಾರತದಲ್ಲಿ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಏನಂತಂದ್ರೆ ಎಕ್ಸಸೈಸ್ ಇನ್ ನ್ಯೂಸ್. ಓಕೆ, ಸೊ ಜಿಮೆಕ್ಸ್ ಅಂತ ಬರುತ್ತೆ. ಸೊ ಈ ಒಂದು ವರ್ಡ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ನಮ್ಗೆ ಉತ್ತರ ಇರುತ್ತೆ. ಸೊ ಇಲ್ಲಿ JI ಅನ್ನುವಂಥದ್ದು ಏನ್ ಮಾಡುತ್ತೆ ಇಲ್ಲಿ ಜಪಾನ್ ಅಂತ ಇದ್ರೆ ಜಿಮೆಕ್ಸ್. ಸೊ ಹಿಯರ್ J ಅಂತಂದ್ರೆ ಇಲ್ಲಿ ನಮ್ಗೆ ಜಪಾನ್ ಇರುತ್ತೆ. ಸೊ I ಅಂತಂದ್ರೆ ಇಂಡಿಯಾ. ಓಕೆ, ಸೊ ಜಪಾನ್ ಮತ್ತೆ ಇಂಡಿಯಾ ನಡೆಯಿರುವಂತ ಇದು ಮ್ಯಾರಿಟೈಮ್ ಎಕ್ಸಸ್ ಆಗಿದೆ. ಓಕೆ, ಅಂದ್ರೆ ನೌಕಾಯಾನ ಒಂದು ಕವಾಯತ್ತು. ನೆಕ್ಸ್ಟ್ ಇಲ್ಲಿ ಫೋಪೆಕ್ಸ್ ಅನ್ನುವಂತ ಒಂದು ಎಕ್ಸಸೈಸ್ ಬರುತ್ತೆ. ಸೊ ಇದು ಇಂಡಿಯನ್ ಏರ್ಫೋರ್ಸ್ ಮತ್ತೆ ಈಜಿಪ್ಟಿಯನ್ ಏರ್ಫೋರ್ಸ್ ನಡೆಯಿರುವಂತ ಎಕ್ಸಸ್ ಆಗಿದೆ. ಓಕೆ, ಸೊ ಇದಿಷ್ಟು ನಮ್ಗೆ ಈ ಜೂನ್ ತಿಂಗಳಲ್ಲಿ ಕವರ್ ಆಗಿರುವಂತಹ ಏನು ಸೆಕ್ಯೂರಿಟಿ ರಿಲೇಟೆಡ್ ಆಗಿರುವಂತಹ ಟಾಪಿಕ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಪ್ಲೇಸಸ್ ಇನ್ ನ್ಯೂಸ್ ಹಾಗೆ ಪರ್ಸನಾಲಿಟಿ ಇನ್ ನ್ಯೂಸ್ ಬಗ್ಗೆ ತಿಳ್ಕೋಣ. ಅಲ್ಲಿವರೆಗೂ ನಮಸ್ಕಾರ.